ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೇಳಿರ್ತೀವಿ. ಆದರೆ ಪ್ರಸ್ತುತ ದಿನಮಾನದಲ್ಲಿ ನಾವು ಸೇವನೆ ಮಾಡ್ತಾ ಇರುವಂಥ ಆಹಾರ ಪದ್ಧತಿ ಹಾಗೆ ನಮ್ಮ ಜೀವನ ಶೈಲಿ ಅನ್ನೋದು ಆರೋಗ್ಯವನ್ನು ಮತ್ತಷ್ಟು ಹದಗೆಡಿಸ್ತಾ ಇದೆ. ಅನಾರೋಗ್ಯದ ಸಮಸ್ಯೆಗಳು ದಿನನಿತ್ಯ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಉಲ್ಲೇಖ ಮಾಡೋದಾದರೆ, ರಾತ್ರಿ ಮಲಗೋದೇ 12 ಗಂಟೆಗೆ, ಬೆಳಗ್ಗೆ ಎದ್ದೇಳೋದು ನಾವು 10 ಗಂಟೆಗೆ. ಹೀಗಾದರೆ ನಿದ್ರೆ ಅನ್ನೋದು ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಹೇಗೆ ಬಳಕೆ ಆಗಬೇಕು, ಆದರೆ ಯಾವ ರೀತಿಯಾಗಿ ಆಗ್ತಾ ಇದೆ, ಏರುಪೇರು ಯಾಕೆ ಉಂಟಾಗ್ತಾ ಇದೆ, ನಿದ್ದೆಯಲ್ಲಿನೇ ಯೋಗ ಅಂತ ಹೇಳಿದ್ರೆ ಇದು ಹೇಗೆ ಅನ್ನುವಂಥ ಬಹಳ ವಿಭಿನ್ನವಾದಂತಹ ವಿಚಾರವನ್ನ ಗುರೂಜಿ ಇವತ್ತು ತಿಳಿಸಿಕೊಡ್ತಾರೆ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಒಂದು ರೀತಿ ಒತ್ತಡದ ಜೀವನ ಶೈಲಿಗೆ ನಾವು ಮಾರು ಹೋಗಿ ನಿದ್ರೆ ಅನ್ನೋದು ಒಂದು ಇದೆಯಾ ಅನ್ನುವಂತಹ ಪ್ರಶ್ನೆ ಮಾಡೋ ಲೆವೆಲಿಗೆ ನಾವು ಹೋಗಿ ತಲುಪಿದ್ದೀವಿ. ಹಾಗಾದ್ರೆ ನಿದ್ದೆಯಲ್ಲಿ ಯೋಗ ಅಂದ್ರೆ ಹೇಗೆ ಅನ್ನುವಂಥ ವಿಚಾರವನ್ನ ನಿಮ್ಮದೇ ಶೈಲಿಯಲ್ಲಿ ಪ್ರಸ್ತುತಪಡಿಸೋದಾದ್ರೆ ಗುರುಗಳೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಂಥ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ ಅಂದ್ರಮ್ಮ, ಇದಕ್ಕೆ ಎಷ್ಟು ಬೆಲೆ ಕಟ್ಟಿದ್ರೂ ಕಮ್ಮಿ. ಕಾರಣ, ನಾವು ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹೌದಾ? ನೀನು ಹೇಳ್ಬಿಟ್ಟಿದೀಯ, ಒತ್ತಡ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಒಪ್ಕೊಂಡಂಗೆ ಆಗಿದೆ. ಹಾಗಿದ್ಮೇಲೆ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಅಂದರೆ, ನಿದ್ದೆ ಮಾಡೋದ್ರಲ್ಲೂ ಒಂದು ಯೋಗ ಮಾಡೋಕ್ಕಾಗತ್ತಾ ಅಥವಾ ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ. ಆದರೆ ನಿದ್ದೆ ಅಂತಕ್ಕಂಥದ್ದೇ, ಅದನ್ನು ನಾವು ಯೋಗ ನಿದ್ದೆ ಅಂತ ಹೆಸರಿಟ್ಟಿದ್ದೀವಿ. ಒಂದು ಕಡೆ ಹೆಸರಿಟ್ಟಿದ್ದೀವಿ ಅಷ್ಟೇ. ನಿದ್ದೆಯಲ್ಲಿ ಯೋಗ ನಿದ್ದೆ, ರೋಗ ನಿದ್ದೆ. ಈಗ ನಾವು ಮಾಡ್ತಿರೋದು ಪ್ರಸ್ತುತಕ್ಕೆ ರೋಗ ನಿದ್ದೆನೇ, ಯೋಗ ನಿದ್ದೆ ಅಲ್ಲ. ಆದರೆ ಹೇಳ್ತಿದ್ದೀವಿ ಯೋಗ ನಿದ್ದೆ ಅಂತ. ಚೆನ್ನಾಗಿ ಆರಾಮ, ಏನು ಎಚ್ಚರಿಕೆಯಿಂದ ಮಲಗಿದ್ರೆ ನೋಡೋ ಎಂಥ ಯೋಗವಂತ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆದರೆ ಯೋಗಕ್ಕೂ ರೋಗಕ್ಕೂ ಏನು ವ್ಯತ್ಯಾಸ ಅಂತ ನಾವು ತಿಳ್ಕೊಂಡಾಗ, ಯೋಗ ಅಂತಕ್ಕಂಥ ವಿಷಯದಲ್ಲಿ ಶಾಸ್ತ್ರ ಜ್ಯೋತಿಷ್ಯದಲ್ಲಿ ಹೋದಾಗ ನಿನಗೆ ಇಷ್ಟು ವರ್ಷದಿಂದ ಇಷ್ಟನೇ ವರ್ಷಕ್ಕೆ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ಈ ಯೋಗ ಅನ್ನತಕ್ಕಂತಹ ಎರಡು ಅಕ್ಷರದ ಪದಜೋಡಣೆ ಇರ್ತಕ್ಕಂಥ ಸತ್ಯವನ್ನು, ಯೋಗದಲ್ಲಿ ನಿದ್ದೆ ಆಗಬೇಕಮ್ಮ. ನಿದ್ದೆಯಿಂದ ನಿದ್ದೆಯಲ್ಲಿ ಯೋಗ ಆಗಬೇಕು. ನಾವು ಮಾಡುವ ನಿದ್ದೆಯಲ್ಲಿ ಯೋಗ ಆಗಬೇಕು. ನೀವು ಯೋಗ ಮಾಡಂಗಿಲ್ಲ, ಅಲ್ಲಿ ಯೋಗ ಆಗಬೇಕು. ಯೋಗ ಆಗಬೇಕು, ನಿದ್ದೆಯಲ್ಲೇ ಯೋಗ ಆಗಬೇಕು. ಹೆಂಗಾಗತ್ತದು? ಅಲ್ಲ, ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ನಾವು ಎಚ್ಚರಿಕೆ ಇದ್ದಂಗೆ ಯೋಗ ಮಾಡೋಕ್ಕಾಗಲ್ಲ, ಮಲ್ಕೊಂಡಂಗೆ ಯೋಗ ಹೆಂಗಾಗತ್ತೆ ಅಂದರೆ, ಒಂಥರ ಕೇಳೋದಕ್ಕೂ ಹೇಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ಒಂಥರ ಸರ್ಪ್ರೈಸ್, ಆಶ್ಚರ್ಯಕವಾದ ರೀತಿಯಲ್ಲಿ ಇರಬೇಕು. ಆವಾಗಲೇ ಅದಕ್ಕೊಂಥರ ಕೇಳೋಕ್ಕೂ ಹೇಳೋಕ್ಕೂ ಒಂಥರ ಖುಷಿ ಅಲ್ವಾ? ಅದಕ್ಕೋಸ್ಕರ ಇಷ್ಟೊಂದು ಸುತ್ತಿ ಬಳಸಿ ಬರ್ತಾರೋ ಉದ್ದೇಶ ಇಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟೊಂದು ಸುತ್ಕೊಂಬರ್ಬೇಕಿತ್ತ ಅಂತ ಅಂದ್ಕೋಬೇಡಿ. ಕಾರಣ ಏನಂದರೆ, ಯಾವುದಕ್ಕೂ ಪೇಪರ್ ಮೇಲೆ ಸುತ್ತಿ ಸುತ್ತಿ ಪ್ರೆಸೆಂಟೇಷನ್ ಕೊಟ್ಟರೆ ಬಿಚ್ಚೋ ತನಕನೇ ಸಾಕಾಗ್ಬಿಡುತ್ತೆ. ಏನಿರ್ಬೋದು ಅಂತ ಅರ್ಥ ಆಗ್ತಾ ಇರ್ತಾರೆ. ಹಾಗೆ ವಿಚಾರವನ್ನು ನಾವು ನಮಗೇ ಗೊತ್ತಿದ್ದರೂ ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಆದ ಒಂದು ಕ್ರಮಗಳಿರುತ್ತೆ. ಆ ಕ್ರಮವನ್ನು ಅನುಸರಿಸಿದಾಗ ಅದರ ಸತ್ಯ ಅರ್ಥ ಆಗತ್ತೆ. ಇಲ್ಲಿ ನಿದ್ದೆಯಲ್ಲಿ ಯೋಗ ಅಂತಕ್ಕಂತಹ ಒಂದು ವಿಚಾರವನ್ನು ತುಂಬ ವಿಭಿನ್ನವಾಗಿರ್ತಕ್ಕಂತಹ ಒಂದು ವಿಶೇಷ ಅಂತ ಹೇಳಬಹುದು. ಯಾಕೆ ಬೇಕಾಗತ್ತಲ್ಲಿ ನಿದ್ದೆಯಲ್ಲಿ ಯೋಗ? ಏನಕ್ಕೆ ಬೇಕಾಗತ್ತೆ? ಮೊದಲು ಅರ್ಥ ಬೇಕಾಗತ್ತೆ. ಏನಕ್ಕೆ ಬೇಕು? ಮಲ್ಕೊಳ್ಳೋದು ದೇವರ ಅರ್ಧ ಮಾಡ್ದಂಗೆ ನಾವು ಅಭ್ಯಾಸ ಇದ್ದಂಗೆ ಮಲ್ಕೋತೀವಪ್ಪ. ನಿದ್ದೆಯಲ್ಲಿ ಯೋಗ ಮಾಡೋದು, ತಿಳಿಯೋದು ಅಂದರೆ ಹೇಗಿದು ವಿಚಿತ್ರವಾಗಿದೆಯಲ್ಲ ಅಂತಕ್ಕಂತಹ ಒಂದು ವಿಚಾರ ಕೂಡ ಅನ್ಕೋಬಹುದಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಾವು ಒಂದು ವಿಷಯವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತೀವಿ, ನಾವು ಅದನ್ನು ಬಯಸ್ತೇವೆ. ಯಾವುದು? ಸುಖ. ಯಾರಿಗೆ ಬೇಡವಮ್ಮ? ಎಲ್ಲರಿಗೂ ಸುಖ ಬೇಕು. ನಮಗೂ ಬೇಕು, ಮಕ್ಕಳಿಗೂ ಬೇಕು. ಇದು ನಮ್ಮಲ್ಲಿ ಹರಡಿರ್ತಕ್ಕಂಥ ಒಂದು ಕೆಟ್ಟ ಮಾನಸಿಕ ರೋಗ. ಯಾಕೆ ರೋಗ? ಸುಖ ಬಯಸಬಾರ್ದಾ ಅಂತ ಅಂದ್ಕೋಬೇಡಿ, ಹೇಳ್ತೀನಿ. ಆಮೇಲೆ ಡಿಸೈಡ್ ಮಾಡಿ, ಮಕ್ಕಳಿಗೂ ಸುಖವಾಗಿರುವಂತ ಹೇಳುವಂಥ ತಂದೆ ತಾಯಿಗಳಿಗೆ ಎಷ್ಟು ಬುದ್ಧಿ ಬರುತ್ತೆ ಅಂತ ಇವಾಗ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ನಾನು. ಸುಖ ಬೇಕಾ ಬೇಡವಾ? ಯಾರು ಕೇಳಿದ್ರು ಸುಖ ಬೇಕು ಅಂತಲೇ ಹೇಳೋದು. ಈ ಸುಖವಾಗಿರೋಕ್ಕೆ ಓದಿಸ್ತಾ ಇರೋದು ಮಕ್ಕಳನ್ನ. ಒಳ್ಳೆ ಚೆನ್ನಾಗಿ ಓದಿ ಒಂದು ಕೆಲಸ ತೊಗೊಂಡ್ರೆ ಸುಖವಾಗಿರ್ತಾನೆ ನನ್ನ ಮಗ ನನ್ನ ಮಗಳು ಅಂತ ಓದಿಸ್ತಾ ಇದ್ದೀವಿ ಅಂತಲೇ ತೀರ್ಮಾನ.
ಸುಖವಾಗಿದ್ದಾರಾ? ಇಲ್ಲ. ಆದರೆ ಹೇಳ್ತಾ ಇದ್ದೀವಿ ಅಷ್ಟೇ. ಆ ಸುಖ ಸಿಕ್ಕಿದೆಯಾ? ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನಾವು ಅಂದ್ಕೊಂಡಿರೋದು ಅಲ್ಲಿಲ್ವೇ ಇಲ್ಲ. ನಮ್ಮ ಬಯಕೆ ಅದಿರಬಹುದು. ಈ ಸುಖ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಎಂತಹ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೋತೀವಿ ಅಂತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ಪದ ಬಳಸೋದೇ ಬೇಡ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳೋದೇ ಆದರೆ, ಈ ಪಾಪ ಪುಣ್ಯ ಅಂತ ಮಾತಾಡ್ತೀವಿ ನಾವು. ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ಮಾತಾಡ್ತೀವಿ. ಇದು ಪ್ರೀತಿಯನ್ನು ಈ ಕಡೆ ಅರ್ಧ ಹಂಚ್ಕೊಂಡ್ರೆ ಒಂದರ್ಥ, ಈ ಕಡೆ ಅರ್ಧ ಹಂಚ್ಕೊಂಡ್ರೆ ಒಂದರ್ಥ. ಪ್ರೀತಿಯನ್ನು ಹಂಚ್ಕೋಬೇಕು. ಏನು ಪ್ರೀತಿ ಮಾಡದೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪಾಪ. ಪ್ರೀತಿಸೋದು, ಪ್ರೀತಿ ತಿಳ್ಕೊಳ್ಳೋದು ಪುಣ್ಯ. ಯಾಕೆ ಅಂದರೆ ದೇವ್ರನ್ನ ಪ್ರೀತಿಸಿ, ಅಕ್ಕ ತಂಗಿಯನ್ನ ಪ್ರೀತಿಸಿ, ಕುಟುಂಬವನ್ನು ಪ್ರೀತಿಸಿ, ಬೇಡವೇನಮ್ಮ? ಪ್ರೀತಿಸ್ಬೇಕು ಅಲ್ವಾ? ಈ ಪ್ರೀತಿ ಅನ್ನೋದು ಇಲ್ವೋ ಅದು ಪಾಪದ ಕೆಲಸ. ಅಪ್ಪ ಅಮ್ಮನಿಗೆ ದೂರ, ಕುಟುಂಬದಲ್ಲಿ ದೂರ, ಅಕ್ಕ ತಂಗಿ ದೂರ, ಇದೇ ಪಾಪದ ಕೆಲಸ. ನಾವೇನೋ ಮಾಡಿದ್ದೋ ಯಾವುದೋ ಜನ್ಮದಲ್ಲಿ ಅಂತ ಅಂದ್ಕೊಂಡಿದ್ದೀರಲ್ಲ, ಅಲ್ಲ. ವೈಮನಸ್ಸು ದ್ವೇಷವನ್ನು ಸಾಧಿಸುವುದೇ ಕುಟುಂಬದಲ್ಲಿ ಪಾಪ. ಏನು ಹೇಳ್ತೀಮ್ಮ? ಮನೆಯಲ್ಲಿ ಕುಟುಂಬ ಒಂದೇ, ಮುಖ ತಿರುಗಿಸ್ಕೊಂಬಿಡೋದು. ಏನು ಮಹಾ, ಇವರೇನು ಮಹಾ, ಇವರೇನು ಮಹಾ. ಈ ದ್ವೇಷ ಅಂತಕ್ಕಂಥ ಪಾಪ. ಇದಕ್ಕಿಂತ ದೊಡ್ಡ ಅಪರಾಧ ಪಾಪ ಯಾವುದೂ ಇಲ್ಲ. ಯಾರನ್ನೇ ಆಗಲಿ, ಮಕ್ಕಳಾಗಿರಲಿ, ಗಂಡ ಹೆಂಡತಿ, ತಂದೆ ತಾಯಿ, ಯಾರೇ ಆಗಿರಲಿ, ಈ ದ್ವೇಷ ಅಂತಕ್ಕಂಥದ್ದು ಯಾರಲ್ಲಿ ಬರುತ್ತೆ ಅಂತಕ್ಕಂತಹ ಒಂದು ವಿಷಯನೂ ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ. ಯಾವುದರಲ್ಲಿ? ನಿದ್ದೆಯಲ್ಲಿ ಮಾಡುವ ಯೋಗದಲ್ಲಿ ಸೇರಿರುತ್ತೆ. ಹೇಳ್ಬಿಡಿಯಪ್ಪ ಬೇಗ ಅದಕ್ಕೆ ತಿಳ್ಕೊಂಬಿಡೋಣ ಅಂತ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಒಂದು ದಿನದಲ್ಲಿ ಮಾಡ್ತಕ್ಕಂತಹ ಊಟ, ಒಂದು ದಿನದಲ್ಲಿ 24 ಗಂಟೆಯಲ್ಲಿ ನಾವೇನು ತಗೊಂಡಿರ್ತೀವಿ, ಆಹಾರವನ್ನು ಹೇಗೆ ನಿದ್ದೆ ಮಾಡಿರ್ತೀವಿ, ಅದನ್ನು ಹೇಗೆ ಕರಗಿಸಿರ್ತೀವಿ ಅನ್ನೋದಕ್ಕೆ ನಮಗೆ ಉತ್ತರ ಬೇಕಾ ಬೇಡವಾ? ಬೇಕು. ನಮ್ಮ ದೇಹಕ್ಕೆ ಈ ಉತ್ತರ ಸಿಕ್ಕದೇ ಇರುವ ಕಾರಣ, ಗೊತ್ತಿಲ್ಲದೇ ಇರುವ ಕಾರಣ ನಮ್ಮಲ್ಲಿ ಒಂದು ಅಜ್ಞಾನತ್ವಕ್ಕೆ ಹೋಗಿದ್ದೀವಿ. ನಾವು ಅಜ್ಞಾನತ್ವಕ್ಕೆ ಹೋಗ್ಬಿಟ್ಟಿದ್ದೀವಿ. ಏನು? ದೇಹ ನನ್ನದು, ಮನಸ್ಸು ನನ್ನದು. ಇದು ಬಿಡೋವರೆಗೂ ನಿಮಗೆ ಸುಖ ಬೇಕು ಅನಿಸುತ್ತೆ. ದೇಹ ನನ್ನದು, ಮನಸ್ಸು ನನ್ನದು. ಆ ರೋಗ ಹೋಗೋವರೆಗೂ ಸುಖ ನಮಗೆ ಬೇಕು ಅಂತಲೇ ಅನುಭವಿಸ್ತಾ ಇದ್ದೀವಿ. ಸಿಕ್ಕಲ್ಲ ಅದು. ಯಾಕೆ? ನಾವು ತಿಳ್ಕೊಂಡಿರೋದೇ ತಪ್ಪು. ನನ್ನ ದೇಹ ನನ್ನ ಮನಸ್ಸು, ಸಾಧ್ಯನೇ ಇಲ್ಲ ಅದು. ಅದು ಬಿಡೋವರೆಗೂ ಯಾವ ಕಾರಣಕ್ಕೂ ನಿಮಗೆ ಯೋಗ ಬರಲ್ಲ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರೋಣ. ಸತ್ಯ ಅರ್ಥ ಮಾಡಿಕೊಂಡ ಮೇಲೆ ಇಲ್ಲಿ ಮುಖ್ಯವಾಗಿ ಬೇಕಿರತಕ್ಕಂತಹ ಈ ಸುಖದ ದೇಹ ಏನಾಗಿರುತ್ತೆ, ಏನಾಗತ್ತೆ ಅನ್ನೋ ಪ್ರಶ್ನೆ ಬಂದು ತಿಳ್ಕೋಬೇಕು. ಸುಖ ಪಡೆಯುವ, ಸುಖವನ್ನು ಬಯಸುವ ದೇಹ ಏನಾಗಿರುತ್ತೆ, ಏನು ಮಾಡುತ್ತೆ, ಏನು ಅನುಭವಿಸ್ಬೇಕಾಗತ್ತೆ ಸುಖದಿಂದ. ಮನುಷ್ಯ ಕಷ್ಟದಿಂದ ಅನುಭವಿಸಲ್ಲ, ಸುಖದಿಂದ ಅನುಭವಿಸ್ತಾನೆ. ಏನು ಹೇಳ್ತೀಮ್ಮ? ಕಷ್ಟ ಅಂದರೆ ಹೆದರ್ಕೋತಾನೆ. ಅಯ್ಯೋ ತಾಳಪ್ಪ ಈಗಲೇ ಸಮಸ್ಯೆ 100 ಅಂತ ಹೆದರ್ಕೋತಾನೆ. ಸುಖವಾಗಿದ್ದರೆ ಮಾಡದೇ ಇರೋ ಚೇಷ್ಟೆ ಮಾಡೋಕ್ಕೆ ಹೋಗ್ತಾಳೆ. ಹಾಗಿದ್ದ ಮೇಲೆ ಸುಖ ಅಂದ್ಕೊಳ್ತಕ್ಕಂತಹ ಒಂದು ವಿಚಾರವನ್ನು ನಾವು, ಎಂತಹ ಒಂದು ಕ್ಯಾನ್ಸರ್ಗಿನ್ನ ಕೆಟ್ಟ ರೋಗ ಯಾವುದು ಅಂದರೆ ಸುಖ ಬಯಸೋದು, ಸುಖಕ್ಕಾಗಿ ಹೋರಾಡೋದು ಕ್ಯಾನ್ಸರ್ಗಿನ್ನ ಕೆಟ್ಟ ಕಾಯಿಲೆ ಇದು. ಇದಕ್ಕೆ ಮೆಡಿಷನ್ ಅಲ್ಲ, ಇದಕ್ಕೆ ಜಾಗನೇ ಇಲ್ಲ ನಮ್ಮ ದೇಶದಲ್ಲಿ. ಸುಖವನ್ನು ಕೇಳೋರಿಗೆ, ಸುಖವನ್ನು ಬಯಸುವವರಿಗೆ. ಅಂತಹ ನತದೃಷ್ಟವಾದ ಒಂದು ಪದ ಸುಖ. ತಿರುಪತಿಯಲ್ಲಿ ಶ್ರೀನಿವಾಸರ ಗುಡಿಯಲ್ಲಿ 24 ಗಂಟೆನೂ ದರ್ಶನನೇ, ಒಂದು 40 ನಿಮಿಷ ಬಿಟ್ಟರೆ. ಏನಮ್ಮ, ನಾವು ಮಾಡಿಕೊಂಡು ಸುಖ ಅನುಭವಿಸ್ತಾ ಇದ್ದೀವಿ. ಭಗವಂತ ಕಣ್ಣು ಮುಚ್ಚಕ್ಕಲ್ಲ, ನಿದ್ದೆನೇ ಇಲ್ಲ ಭಗವಂತನಿಗೆ. ಆದರೆ ಸುಖ ಪಡೋದು ಭಗವಂತ ಯಾವಾಗ ಅಂತ ಕೇಳೋದು ಸಾಧ್ಯನಾ? ಅವನು ಸುಖ ಪಡೋಂಗಿದ್ರೆ ನಮ್ಮ ಜಾಗನೇ ಸಿಕ್ಕಲ್ಲ ಅಲ್ವಾ? ಅಂದರೆ ಭಗವಂತ ಅನ್ನೋನು ಎಲ್ಲರಿಗೋಸ್ಕರವಾಗಿ ಬದುಕುತ್ತಿರ್ತಕ್ಕಂತಹ ಈ ಒಂದು ಪ್ರಪಂಚದಲ್ಲಿ ನಾವು ಭಗವಂತನಿಗಾಗಿ ಏನೂ ಅರ್ಪಣೆ ಮಾಡದೆ ಸುಖ ಬಯಸೋದಾದರೆ ನಮ್ಮನ್ನು ನೆಮ್ಮದಿಯಾಗಿ ಆರೋಗ್ಯವಾಗಿ ಬಿಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಸುಖ ಬೇಕೇ ಬೇಕು ಅಂದರೆ ಅದು ನಿಮ್ಮ ವೈಯಕ್ತಿಕ.
ಆದರೆ ಸುಖದಿಂದ ಏನು ಅನುಭವಿಸ್ತೀವಿ, ಏನು ಅನುಭವಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಸತ್ಯವನ್ನು ಇಲ್ಲಿ ಎರಡು ಬರುತ್ತೆ. ಸುಖವಾಗಿರೋರಿಗೆ ದೇಹದಲ್ಲಿ ಉಷ್ಣಾಂಶ ತುಂಬ ಜಾಸ್ತಿ. ಯಾಕೆ ಅಂತೇಳು? ಸುಖವಾಗಿರೋರಿಗೆ ಉಷ್ಣಾಂಶ ಜಾಸ್ತಿ ಯಾಕಂಗಾಗತ್ತೆ ಅಂದರೆ ಅವರು ಮೈ ಬಗ್ಸಲ್ಲ. ಸೋಮಾರಿ. ಹೌದು ತಾನೆ? ಅಲ್ಲ, ಸೋಮಾರಿ ಅಂತ ಹೇಳಂಗಿಲ್ಲ ನಾವು. ಯಾಕೆ ಅಂದರೆ ಅವರು ಸುಖವಾಗಿದ್ದಾರಲ್ವಾ. ಅವರು ಸೋಮಾರಿ ಅಂದರೆ ಕೋಪ ಬಂದ್ಬಿಡುತ್ತೆ. ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಯಾರು ಸುಖವಾಗಿರ್ತಾರೆ ಅವ್ರನ್ನ ಮಾತೇ ಆಡ್ಸೋಕ್ಕಾಗಲ್ಲ, ಬಿಟ್ಬಿಡ್ಬೇಕು, ಹೆಂಗೋ ಇದ್ದು ಹೋಗು ಅಂತ. ಈ ಸುಖ ಜಾಸ್ತಿ ಬಯಸುವ ದೇಹಕ್ಕೆ ಸದಾ ಉಷ್ಣಾಂಶದ ತಾಪಮಾನ ದೇಹದ ತೊಂಬದಲ್ಲೆಲ್ಲ ಕರೆಂಟ್ ಥರ ಓಡಾಡ್ತಾ ಇರುತ್ತೆ. ಹುಚ್ಚು ಮನಸ್ಥಿತಿ ರೆಡಿ ಇರುತ್ತೆ. ಹುಚ್ಚು ಮನಸ್ಥಿತಿಯಿಂದ ಏನೆಲ್ಲ ಆಗತ್ತೆ ಅಂದರೆ ದೇಹದಲ್ಲಿ ತಾಪಮಾನ ವ್ಯತ್ಯಾಸ ಆದಾಗ, ಕರೆಂಟ್ ಜಾಸ್ತಿ ಲೋಡ್ ಬಂದಾಗ ಬಲ್ಬ್ ಬ್ಲಾಸ್ಟ್ ಆಗತ್ತೆ. ಹೌದೇನಮ್ಮ? ಸಾಧ್ಯ ತಾನೆ? ಹಾಗೆ ಸುಖದಿಂದ ಇರುವ ದೇಹಕ್ಕೆ, ಸುಖವನ್ನು ಪಡೆಯುವ ದೇಹಕ್ಕೆ ಯಾವ ಸಮಯದಲ್ಲಿ ಬ್ಲಾಸ್ಟ್ ಆಗತ್ತೆ ಅನ್ನೋ ಒಂದು ಸತ್ಯವನ್ನು ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಬ್ಲಾಸ್ಟ್ ಅಂದರೆ ಏನು ಅನ್ನುವಂತಹ ವಿಚಾರಕ್ಕೆ ಹೋದರೆ ನಾವು ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಆ ಪದಕ್ಕೆ ಯಾಕೆ ಅರ್ಥ ಕೇಳಿದ್ರೆ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೋಸ್ಕರವಾಗಿ ಈ ಉಷ್ಣಾಂಶ ಅಂತಕ್ಕಂಥದ್ದು ಯಾವುದರಿಂದ ನಮ್ಮ ದೇಹದಲ್ಲಿ ಅಡಕವಾಗತ್ತೆ, ಸೇಕರಣೆಯಾಗತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಂಡಾಗ ನಿಜವಾಗಲೂ ಸುಖವನ್ನು ಬಯಸಲ್ಲ, ಯಾರೂ ಬಯಸಲ್ಲ. ಆದರೆ ಇದು ಯಜಮಾನಿಕೆಯನ್ನು ಕೇಳುತ್ತೆ. ಸುಖ ಬಯಸೋರು ಏನು ಕೇಳ್ತಾರೆ? ಆರ್ಡರ್ ಮಾಡ್ತಾರೆ, ಅವರೇನು ಮಾಡಲ್ಲ. ಅದು ಎತ್ಕೊಂಬ, ಕೂತು ಜಾಗ ಬಿಟ್ಟು ಹೇಳಲ್ಲ, ಬೇರೆಯವ್ರ ಕೈಲಿ ಮಾಡಿಸೋದು. ಈ ಸುಖದ ಸೋಮಾರಿತನ ಈ ಮಟ್ಟಕ್ಕಿರುತ್ತೆ. ಈಗ ದೇಹ ಚಟುವಟಿಕೆಯಿಂದ ಸದಾ ಇರಬೇಕು. ಹೌದಲ್ಲಮ್ಮ? ನೀನು ಯಾವಾಗಲೂ ಸುಮ್ಮನೆ ಕೂತ್ಕೊಂಡು ಟಿ ವಿ ಮುಂದೆ ಇಟ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ನಿನ್ನ ದೇಹ ಚಟುವಟಿಕೆಯಾಗಿ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ಲ. ಈಗ ಏನು ಮಾಡುತ್ತೆ ಅದು ಅಂದರೆ ಮಾಡದೇ ಇರೋದು, ಮಾಡಬಾರದನ್ನೆಲ್ಲ ಮಾಡೋಕ್ಕೆ ಇಷ್ಟಪಡುತ್ತೆ. ಯಾರು ಏನು ಮಾಡಲ್ವೋ ಅದನ್ನು ಇವ್ರು ಮಾಡ್ತಾರೆ. ಮನೆ ಹಾಳು ಮಾಡೋದು ಇರ್ಬೋದು, ರೇಪ್ ಮಾಡೋದು ಇರ್ಬೋದು. ಇದೊಂಥರ ಡಿಫ್ರೆಂಟ್. ಸಂಬಂಧವನ್ನು ದೂರ ಮಾಡುವುದಕ್ಕೆ ಇರ್ತಕ್ಕಂಥ ಮೇನ್ ಫಾರ್ಮುಲಾ ಯಾವುದು ಅಂದರೆ ಸುಖ. ಸಂಬಂಧಗಳ ಇರ್ತಕ್ಕಂತಹ ವಿಚಾರ ಏನು ಅದು ಅಂದರೆ ಕೆಲವು ಸಂದರ್ಭದಲ್ಲಿ ಸಂಬಂಧವನ್ನು ಮರೆತು ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳು ನಡೆದೋಗುತ್ತೆ. ಅಯ್ಯೋ ದೇವರೇ, ತಂಗಿ ಆಗಬೇಕು, ಅಕ್ಕ ಆಗಬೇಕು, ಏನು ಸಾಧ್ಯ, ಹಿಂಗೆ ನಡೆದೋಯ್ತಿದು, ಹತಾಚುರಿ ಆಗಬೇಕು, ಯಾಕಾಯಿತು? ಈ ಥರ ಸಂಬಂಧಗಳನ್ನ ನೋಡದೆ ಒಂದು ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಕ್ಕಂಥದ್ದು ವಯಸ್ಸಲ್ಲಿ ಸಂಬಂಧ ಮರೆಯೋದು, ಸಂಬಂಧದಲ್ಲಿ ಸಂಬಂಧ ಮರೆಯೋದು. ಇದನ್ನೆಲ್ಲ ಮರೆಸೋದು ಯಾವುದು ಅಂದರೆ ಇದಕ್ಕೆ ಗುಣಗಳಲ್ಲಿ ತಮೋಗುಣ ಅಂತ ಹೇಳ್ತಾರೆ. 3 ಗುಣ ಇದೆ. ಅದರಲ್ಲಿ ತಮೋಗುಣ ಹುಟ್ಟುವಾಗ ತಾಯಿಯ ಗರ್ಭದಲ್ಲೇ ಸಿದ್ಧತೆಯಾಗಿರ್ತಕ್ಕಂಥ ಮಗು ತಮೋಗುಣ. ಗರ್ಭವತಿಯಾದಂಥ ತಾಯಿ ತಮೋಗುಣದಲ್ಲೇ ಇರುತ್ತೆ. ಈ ಗರ್ಭಾವ್ಯವಸ್ಥೆಯಲ್ಲೇ ಇರ್ತಕ್ಕಂತಹ ಈ ಒಂದು ಕೆಟ್ಟ ರೋಗ ಅಲ್ಲಿಂದನೇ ಚಾಳಿ ಶುರು ಆದಮೇಲೆ ಹುಟ್ಟುತ್ತಿರುವ ಮಗು ಅದಕ್ಕೊಂದು ಹೆಸರು ಕೊಡಬೇಕಾಗತ್ತೆ. ಪ್ರತಿ ಒಂದು ಮಗುವು ಅತ್ಯಾಚಾರಿಯಾಗಿರುವಂಥ ಮಗುವೇ ಹುಟ್ಟತ್ತೆ, ಅತ್ಯಾಚಾರಿ ಆಗುವಂತಹ ಮಗು ಹುಟ್ಟತ್ತೆ. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ ತಾನೇ ಪಾಪ ಒಂದು ಹೆಣ್ಣು ಮಗು ಮೇಲೆ 30 ಜನನೋ ಏನೋ ಮಾಡಿ ಒಂದು ಕಾನೂನು ನೋಡೋದು. ಅಷ್ಟನ್ನು ಸಾಯಿಸೋದು ಓಕೆ. ನನಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ತುಂಬ ದುಃಖ ಆಯಿತು. ಏನು? ಈಗ ಹುಟ್ಟೋ ಮಗು ಅದೇ ಮೈಂಡ್ಸೆಟ್ಟಲ್ಲೇ ಹುಟ್ಟುತ್ತಾ ಇದೆಯಲ್ಲ, ಎಷ್ಟು ಜನ ಸಾಯಿಸ್ತೀರಾ? ನಿಮ್ಮ ಕಾನೂನು ಹೇಳ್ತಾ ಇದೆ 18 ವರ್ಷಕ್ಕೆ ಮದುವೆ ಮಾಡೋದು ಮುಂಚೆ ತಪ್ಪು ಅಂತ. ನಾನು ಇದಕ್ಕೆ ಚಾಲೆಂಜ್ ಹಾಕಿ ಸವಾಲಾಕಿ ಕೇಳ್ತೀನಿ, 13 ವರ್ಷಕ್ಕೆ ಮಗು ಹಾಳಾಗಿದೆ ಅಂದರೆ ನಿಮ್ಮ ಕಾನೂನು 18 ವರ್ಷ ಯಾವ ಪುರುಷಾರ್ಥಕ್ಕೆ ಬೇಕು? 13 ವರ್ಷಕ್ಕೆ ಮಗು ಲೈಫ್ ಹಾಳಾಯಿತು, ನಿಮ್ಮ ಕಾನೂನು 18 ವರ್ಷ ಏನು ಕೆಲಸ ಮಾಡ್ತಾ ಇದೆ? ಅದೇ ಥರ ಇವತ್ತು ಇನ್ನೊಂದು ಕಿತ್ತೋಗಿರೋ ರೂಲ್ಸ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಿತ್ತೋಗಿರೋ ರೂಲ್ಸ್ ಅಂತ ಏನಂದರೆ, ಮನೆ ಕಟ್ಟಬೇಕಾದ್ರೆ ಪಾರ್ಕಿಂಗ್ ಕೊಟ್ಟರೆ ಮನೆಗೆ ಲೈಸೆನ್ಸ್ ಕೊಡೋದು. ಅಂದರೆ ಯಾವ ಪುರುಷಾರ್ಥಕ್ರಿ ಜೀವನದಲ್ಲಿ ಬದುಕಿದ್ರೆ ನಿಂತ ಕಾನೂನುಗಳು ಮಾಡಿಕೊಂಡು? ಮನೆ ವಾಸಕ್ಕಿರೋದು ನೋಡಿದ್ದೀನಿ, ಮನೆ ಕಟ್ಟೋಕ್ಕೆ ಪಾರ್ಕಿಂಗ್ ಬಿಟ್ಟರೆ ಮನೆಗೆ ಲೈಸೆನ್ಸ್ ಕೊಡೋದು ಅಂತ ಹೇಳುವಂಥ ಅವೈಜ್ಞಾನಿಕವಾಗಿ ಅಜ್ಞಾನತ್ವವಾಗಿರ್ತಕ್ಕಂಥ ಕಾನೂನು ನಮ್ಮ ದೇಶವನ್ನು ಹಾಳು ಮಾಡುತ್ತಿರುವುದೇ ಈ ಒಂದು ವಿಚಾರಗಳು.
ಯಾವುದೋ ನೋಡ್ಕೊಂಬಿಡೋದು, 4 ಜನ ಕೂತ್ಕೊಂಡು ಮೀಟಿಂಗ್ ಮಾಡೋದು, ಅದೇ ಒಂದು ಕಾನೂನು ಮಾಡೋದು ನಮ್ಮ ದೇಶಕ್ಕೆ ಬೆಂಕಿ ಹಚ್ತಾ ಇರೋವಂಥ ಕೆಲಸ ಆಗ್ತಾ ಇರೋದು ಇದು. ನಾನಿವತ್ತು ಯಾಕೆ ಈ ವಿಚಾರವನ್ನು ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಮಾಡಿ ಫೈನ್ ಮಾಡೋಣ. ಎಷ್ಟು ಜನ ಸಾಯಿಸ್ತೀರಾ? ಎಷ್ಟು ಜನಕ್ಕೆ ನೇಣುಗಮಕ್ಕೆ ಹಾಕ್ತೀರಾ? ಅರೆ ಹುಟ್ಟೋ ಮಗುನ ಎಲ್ಲ ಮಗು ಮೈಂಡ್ಸೆಟ್ ಇರೋದೆಲ್ಲ ಬರೀ ಅನೈತಿಕವಾದ ಸಟ್ಟೆ ಇರತಕ್ಕಂಥ ಮನಸ್ಥಿತಿ ಇರುವಂಥ ಮಗು. ಅತ್ಯಾಚಾರಿಯಾಗಿರ್ತಕ್ಕಂತಹ, ಅತ್ಯಾಚಾರ ಮಾಡ್ತಕ್ಕಂಥ ಮಗುವೇ ಪ್ರತಿ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಿದೆ. ಇದನ್ನು ಸಾಬೀತುಪಡಿಸೋಕ್ಕೆ ನಾನು ರೆಡಿ. ಪ್ರತಿ ಮಗು ಕಾರಣ ತಿಳ್ಕೊಳ್ಳಿ, ಇವತ್ತು ಹೇಳ್ಕೊಡ್ತೀನಿ ಯಾಕೆ ಅತ್ಯಾಚಾರ ಮಾಡ್ತಕ್ಕಂಥ ಮಗು ಹುಟ್ಟುತ್ತಾ ಇದೆ. ಪ್ರತಿ ಮಗು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಒಂದು ಯಾವುದು ಕಾರಣಕ್ಕಾಗಿ ಯಾವುದು ಸರಿಯಾದ ರೀತಿ ಮಗು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೊಂದಲ್ಲ ಇದು ಕತೆ. ಎಷ್ಟು ಲಕ್ಷ ಜನ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಿಮ್ಮ ಹತ್ರ ರಿಪೇರಿ ಇದೆಯಾ? ಕಾನೂನಲ್ಲಿ, ಮೆಡಿಕಲಲ್ಲಿ, ಪೂಜೆಯಿಂದ, ಮಂತ್ರದಿಂದ, ಶಕ್ತಿಯಿಂದ, ತಾಂತ್ರಿಕತೆಯಿಂದ ಕಮಾನ್ ಪ್ರೂವ್ ಮಾಡಿ. ಪ್ರತಿ ಮಗು ಅನೈತಿಕವಾಗಿ ಹುಟ್ಟುತ್ತಾ ಇರುವಂಥ ಮಗು. ಯಾಕೆ ಅನೈತಿಕ? ಗಂಡ ಹೆಂಡತಿಯಿಂದ ಬರ್ತಕ್ಕಂಥ ಮಗು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಮಯವಲ್ಲದ ಸಮಯ, ಆಧಾರ ಅರ್ಥವಿಲ್ಲದ ಸಮಯದಲ್ಲಿ ಪಡೆಯುವಂಥ ಮಗು ಅನೈತಿಕವಾದ ಮಗು ಆಗತ್ತೆ. ದಬ್ಬಾಳಿಕೆಯಲ್ಲಿ ನಡ್ಕೊಂಡಂಥ ಗಂಡ ಹೆಂಡತಿಯಲ್ಲಿ ಹುಟ್ಟುವ ಮಗು ಅನೈತಿಕ ಮಗುವಾಗತ್ತೆ. ಧಾರ್ಮಿಕ ಸಂಸ್ಕಾರವಿಲ್ಲದಂತಹ ತಂದೆ ತಾಯಿಯಲ್ಲಿ ಹುಟ್ಟುವ ಮಗು ಅನೈತಿಕವಾದ ಮಗುವಾಗತ್ತೆ. ಕೂತ್ಕೊಂಡು ಯಾರು ಸಸ ತಿಂತಾ ಇರ್ತಕ್ಕಂಥವ್ರು ಸುಮ್ಮನೆ ತಿನ್ನೋದೇ ಕೆಲಸ, ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಅನೈತಿಕವಾದ ಮಗು ಆಗತ್ತೆ. ಈಗ ನಾವು ಕೇಳುತ್ತಿರುವ ಜೀವನ ಯಾವುದು? ಸುಖಕರವಾದ ಜೀವನ. ಈ ಸುಖಕರವಾದ ಜೀವನದಲ್ಲಿ ಹುಟ್ಟುವ ಮಗು ಏನಾಗುತ್ತೆ? ಕ್ವಶನ್ ನೀವೇ ಹಾಕ್ಕೊಳ್ಳಿ. ಈ ತಪ್ಪು ನಾವು ಮಾಡ್ತಾ ಇದ್ದೀವಾ ಇಲ್ವಾ? ಪಕ್ಕದ ಮನೆ ಮಗು ಹಿಂಗಾಯ್ತಂತೆ ನಾವು ಮಾತಾಡ್ತೀವಿ, ನಾಳೆ ನಮ್ಮ ಮನೆ ಮಗುನೂ ಅದೇ ಆಗೋದು. ಈ ಪ್ರಜ್ಞಾಸ್ಥಿತಿಯಲ್ಲಿ ನಾವು ಬದುಕಿದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಬೇಡ, ನಮ್ಮ ಭಾರತ ದೇಶದ ಈ ಮಣ್ಣಿಗೆ ಒಂದು ಕೃತಜ್ಞತೆಯನ್ನು ಕೊಡ್ಬೋದು. ದಿನ ಕೊಲೆ ಸುಲಿಗೆ ಕೇಳಿ ಕೇಳಿ ರೇಪು ಮರ್ಡರು ಇದೇ ಆಗ್ತಾ ಇದೆ. ಮತ್ತು ಏನು ನಮ್ಮ ದೇಶದ ಕತೆ ಹಾಗಾದರೆ? ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥವ್ರು ಅನ್ನೋದು ತುಂಬ ಬೇಸರನ ಸಂಗತಿ. ಏನು ಹೇಳ್ತೀಮ್ಮ? ಬೆಳಿಗ್ಗಿಂದ ಸಾಯಂಕಾಲ ತನಕ ಎಷ್ಟು ರೀ ಕೇಳಿಸ್ಕೊಳ್ಳೋದು? ಏನಲ್ಲಿ ಕುತ್ಕೊಂಡು ಬುರುಡೆ ಬಿಡ್ತಾರಲ್ಲ, ಯಾವ ವಿಚಾರದಲ್ಲೂ ಬುರುಡೆ ಬಿಡ್ತಾರಲ್ಲ, ಅವ್ರನ್ನ ಕೇಳ್ತೀನಿ ನಾನು. ಇದಕ್ಕೆ ಮಾರ್ಗ ಯಾವುದು? ಅದನ್ನು ಯಾರೂ ಹೇಳೋಕ್ಕಾಗಿಲ್ಲ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಪ್ರತಿ ಹುಟ್ಟುವ ಮಗು ಅಂದರೆ ನಿಮಗೆ ಬೇಜಾರಾಗ್ತಾ ಇರ್ಬೋದು. ಇವತ್ತು ನಿಮ್ಮ ಮಗು ಮುದ್ದು, ಚಿನ್ನ, ಮುದ್ದು ಎಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗ ಹೇಳ್ತೀನಿ. ತುಂಬ ಖುಷಿಗೆ ತಾಯಿನೋ ಕುಟುಂಬಸ್ಥರು ಮಗುನ ಎತ್ಕೊಂಡು ಮುದ್ದಾಡ್ತಾರೆ. ಎಲ್ಲೆಲ್ಲಿ ಬೇಕಂದ್ರೆ ಅಲ್ಲೆಲ್ಲ ಮುತ್ತು ಕೊಡ್ತಾರೆ. ಖುಷಿಗೆ, ಮಗುವನ ಪ್ರೀತಿಗೆ ಫೈನ್. ಆ ಮಗು ದೊಡ್ಡದಾಯ್ತಾ ಮುತ್ತು ಕೊಡೋ ಸ್ಟಾಪ್ ಮಾಡ್ತಾರೆ. ಹೌದಾ? ಈಗ ಆ ಮಗುಗೆ ಅದೇ ಬೇಕು. ಏನು ಮಾಡಬೇಕೀಗ ಮಗು? ಯಾರು ತಪ್ಪು ಮಾಡ್ತಾ ಇರೋದು? ಇದು ಎರಡನೇ ಭಾಗ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಮೊದಲನೇದು ನಾವು ಮಗು ಪಡ್ಕೊಂಡಿರೋದೇ ಆ ರೀತಿಯಲ್ಲಿ ಇರ್ತಕ್ಕಂಥ ವಿಚಾರ. ಎರಡನೇ ಮಗುಗೆ ಪ್ರೀತಿ ಅಂತಕ್ಕಂಥದ್ದು ನೀವು ಮುದ್ದಾಡಬೇಕಾಗಿಲ್ಲ. ಮಗುವನ್ನು ಪ್ರೀತಿಸಿ. ಏನು ಮಾಡಬೇಕು? ಮಗುವನ್ನು ಪ್ರೀತಿಸಿ. ಯಾವ ರೀತಿ? ಒಳ್ಳೆಯ ರೀತಿ ಪೋಷಣೆ ಮಾಡಿ. ಹೌದಲ್ವಾ? ನನ್ನ ಮಗುಗೆ ಯಾವ ರೀತಿ ಆಹಾರ ಪ್ರಕ್ರಿಯೆಯನ್ನು ನಾನು ಕೊಡಬೇಕು? ನಂಬರ್ 1. ಆ ಆಹಾರ ಅಂತಕ್ಕಂತಹದ್ದನ್ನು ನಾನು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಮಗುಗೆ ಕೊಡಬೇಕು, ಮಗುಗೆ ಎಷ್ಟು ಮಟ್ಟಿಗೆ ಅರ್ಥ ಮಾಡಿಸ್ಬೇಕು. ಇದು ಪ್ರೀತಿ. ಮುದ್ದಾಡೋದಲ್ಲ ಮಗುನ. ಎಲ್ಲಿವರೆಗೆ ಮುದ್ದಾಡ್ತೀರಾ? ಸ್ವಲ್ಪ ಆಟ ಆಡೋಕ್ಕೆ ಹೊರಗಡೆ ಹೋಗೋವರೆಗೆ ಮುದ್ದಾಡ್ತೀರಾ. ಆಮೇಲೆ ಆ ಮಗು ಯಾರನ್ನು ಮುದ್ದಾಡಬೇಕು ನೀವೇ ಕ್ವಶನ್ ಹಾಕ್ಕೊಳ್ಳಿ. ಇವತ್ತು ನಾವು ಮಾಡುತ್ತಿರುವ ಎರಡನೇ ಅಪರಾಧ ಇದು. ಕೆಲವರಿಗೆ ತುಂಬ ಬೇಸರ ಆಗ್ಬೋದು. ನಮ್ಮ ಮಕ್ಕಳು ನಾವು ಮುದ್ದಾಡಬೇಕು. ಸರಿ ರೀ, ಜೀವನ ಪರ್ಯಂತ ಮುದ್ದಾಡೋಕ್ಕಾಗತ್ತೆ ನಮ್ಮ? ಇಲ್ಲ ಅಲ್ವಾ? ತಪ್ಪಲ್ವಾ? ತೋರಿಸಿದ್ಯಾರು? ನಾವೇ ಆ ಮಗುಗೆ. ಈಗ ಆ ಮಗು ಏನು ಮಾಡಬೇಕು? ಅದನ್ನು ಮುಂದುವರಿಸುತ್ತೆ. ಇದನ್ನು ನೀವು ಪ್ರತಿಯೊಬ್ಬರು ಪ್ರಜ್ಞಾಸ್ಥಿತಿಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ಸತ್ಯ ಅರ್ಥ ಆಗತ್ತೆ. ಮಕ್ಕಳಿಗೆ ಕೊಡಬೇಕಾದ್ದು ಪ್ರೀತಿನೇ ಹೊರತು ಮುದ್ದಾಟ ಅಲ್ಲ. ಮುದ್ದಾಡಿಸುವುದು, ಮುದ್ದಾಡುವುದು ಅಂತಕ್ಕಂತಹ ಪ್ರಕ್ರಿಯೆ ಮಗುವಿನ ಮನಸ್ಸಲ್ಲಿ ಬಂದರೆ ಮುಂದೆ ಅದೇ ಮಗು ಅದೇ ಕೆಲಸ ಮಾಡುತ್ತೆ. ವಯಸ್ಸನ್ನು ಮರೆಯುತ್ತೆ, ಸಂಬಂಧ ಮರೆಯುತ್ತೆ, ಸಮಾಜವನ್ನು ಮರೆಯುತ್ತೆ, ತಂದೆ ತಾಯಿಯನ್ನು ಮರೆಯುತ್ತೆ, ಅತ್ಯಾಚಾರಿಯಾಗಿ ಈ ಸಮಾಜವನ್ನು ಕೆಡಿಸುತ್ತೆ. ಈಗ ನಿಮ್ಮ ಕಾನೂನಲ್ಲಿ ಇದಕ್ಕೆ ಜಾಗ ಇದೆಯಾ? ಇದಕ್ಕೆ ಮೆಡಿಷನ್ ಇದೆಯಾ? ಇದಕ್ಕೆ ಶಾಸ್ತ್ರ ಇದೆಯಾ? ಯೋಚನೆ ಮಾಡಿ. ಎಲ್ಲಿ ಹೋಗ್ತಾ ಇದೆ ನಮ್ಮ ಕುಟುಂಬಗಳು? ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ನಮಗೇನು ಬಿಡ್ರಿ ಅಲ್ಲ. ಇವತ್ತು ಬೇರೆಯವ್ರ ಮನೆ, ನಾಳೆ ನಮ್ಮ ಮನೇನೂ ಕೂಡ ಆಗತ್ತೆ. ಇದಕ್ಕೆ ಎಚ್ಚರಿಕೆ. ಇಷ್ಟೆಲ್ಲ ನಡೆಯುವುದಕ್ಕೆ ಘೋರವಾದ ದುರಂತ ಯಾಕೆ ಅಂದರೆ
ಸುಖವನ್ನು ಬಯಸುವಂತಹ ದೇಹಗಳಲ್ಲಿ ಇರ್ತಕ್ಕಂತಹ ಉಷ್ಣಾಂಶದ ತಾಪಮಾನದಿಂದ ಆ ಉಷ್ಣವನ್ನು ಆ ಮನಸ್ಥಿತಿ ಹುಚ್ಚು ಬರ್ತಕ್ಕಂಥ ಮನಸ್ಥಿತಿ ಇದ್ದಾಗ ಯಾವುದನ್ನು ನೋಡದೆ ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಹೋರಾಟ ಮಾಡುತ್ತೆ ಆ ಒಂದು ಹುಚ್ಚು ಮನಸ್ಥಿತಿ. ಏನು ಬೇಕು ತಾನು ಪಡ್ಕೊಳ್ಳೇಬೇಕು, ಯಾರು ಆಗಿರಲಿ ಏನಾರು ಆಗಲಿ, ಸಾಯೋದು 5 ನಿಮಿಷ ಆಗಿರಲಿ, ನಾನು ಮಾಡಿಬಿಟ್ಟೆ ಸಾಯ್ತೀನಿ, ಮಾಡದೇ ಇರೋದನ್ನೇ ಮಾಡ್ತೀನಿ. ಈ ಹುಚ್ಚುತನಕ್ಕೆ ಮಗುವನ್ನು ನಾವು ಸಮಾಜದಲ್ಲಿ ತರೋದೇ ಆದರೆ ಕುಟುಂಬದ ಕಥೆ ಎಲ್ಲಿಗೆ ಹೋಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಏನು ಹೇಳ್ಬಿಡೋಣ ಅಲ್ಲಮ್ಮ. ಇಷ್ಟೆಲ್ಲ ಚಿತ್ರಣಕ್ಕೆ ಮಗುವಿನಲ್ಲಿ ಯಾಕೆ ಕಾರಣ ಆಗ್ತಾ ಇದೆ ಅಂದರೆ ನಮ್ಮ ನಿದ್ದೆಯಲ್ಲಿ ಮಾಡದೇ ಇರುವಂಥ ಯೋಗದ ಪರಿಸ್ಥಿತಿಯನ್ನು ಅರಿಯದೆ ಪ್ರತಿಯೊಬ್ಬ ಮನುಷ್ಯನಾದವರು ಯೋಗದ ಸ್ಥಿತಿಯಲ್ಲಿ ನಿದ್ದೆ ಮಾಡ್ತಕ್ಕಂತಹ ಕ್ರಮವನ್ನು ಅನುಸರಿಸದೆ ಮಗುವನ್ನು ಪಡ್ಕೊಂಡವರು ಆ ಮಗು ಈ ಶಿಕ್ಷೆಗೆ ಗುರಿಯಾಗತ್ತೆ. ಇದೆಲ್ಲವೂ ಪೂರ್ಣ ತಂದೆ ತಾಯಿಯಿಂದ ಬಂದಿರತಕ್ಕಂತಹ ಕರ್ಮ ಪ್ರಾಯಶ್ಚಿತ, ಅಜ್ಞಾನತ್ವದಿಂದ ಬಂದಿರುವಂಥ ಮಗು. ಅದೇನಪ್ಪ ಯೋಗ ಹೇಳಲೇ ಇಲ್ವಲ್ಲ. ಇದಕ್ಕೆ ರಕ್ತ ಚಲನೆ ನಮ್ಮ ದೇಹದಲ್ಲಿ ಚೆನ್ನಾಗಿ ನಡಿಬೇಕಾ ಬೇಡವಮ್ಮ? ನಡಿಬೇಕು. ಈ ರಕ್ತ ಚಲನೆ ಸರಿಯಾಗಿ ನಡೆಯದೇ ಇರುವ ದೇಹ ಯಾವುದು? ಸುಖ ಪಡುವ ದೇಹ. ಕೂತೆ ಇದ್ರೆ ಓಡಾಡೋಕ್ಕಾಗತ್ತೇನಮ್ಮ? ಈಗ ರಕ್ತ ಅಲ್ಲ ಕಡೆಯಿಂದ ಈ ಕಡೆಯಿಂದ ಬರಬೇಕಲ್ವಾ? ಎಲ್ಲಾಗತ್ತೆ ಇದು? ಆಗಲ್ಲ ಅಲ್ಲ. ಹಾಗಿರ್ಬೇಕಾದ್ರೆ ನಿದ್ದೆ ಬರುತ್ತಾ? ಬರಲ್ಲ. ಒಳ್ಳೆ ಯೋಚನೆ ಬರುತ್ತಾ? ಬರಲ್ಲ. ಬರೇ ದ್ವೇಷನೇ ಬರುತ್ತೆ. ದ್ವೇಷದಿಂದ ಏನು ಬೇಕಾದ್ರೂ ಆಗ್ಬೋದು. ಕುಟುಂಬಸ್ಥರ ಮೇಲೆ ಆಕ್ರಮಣ ಮಾಡಬಹುದು, ಶಸ್ತ್ರಗಳನ್ನು ಎತ್ಕೊಂಡು ಚುಚ್ಚಬಹುದು, ಏನು ಬೇಕಾದರೂ ಮಾಡ್ಬೋದು. ಕೆಲವು ಸಲ ಕೋಪ ಬಂದಾಗ ಮಕ್ಕಳು ಟಿ ವಿ ತೆಗೆದು ಬಿಸಾಕ್ಬಿಡ್ತೀನಿ, ಕರೆಂಟಿಗೆ ಕೈ ಕೊಟ್ಬಿಡ್ತೀನಿ, ಬಿಲ್ಡಿಂಗಿಂದ ಆರಿಬಿಡ್ತೀನಿ ಹೇಳ್ತಾರೆ ಇಲ್ಲಮ್ಮ? ನೀನೇನಾದ್ರು ಸ್ಕೂಟ್ರ್ ತೆಕ್ಕೊಳ್ಳಿಲ್ಲ ಅಂದರೆ ಅಷ್ಟೇ ನೋಡು ಇಲ್ಲಿಂದ ಜಂಪ್ ಮಾಡಿಬಿಡ್ತೀನಿ ಅಂತಾನೆ. ಯಾಕೆ ಬಂತು ಮಗುವಿಗೆ ಈ ಮನಸ್ಥಿತಿ? ಹಣ ಬೇಕು, ನಾನು ಆ ಹುಡುಗಿನೇ ಮಾಡ್ಕೋಬೇಕು, ನಾನು ಆ ಹುಡುಗನ್ನೇ ಇಷ್ಟಪಡಬೇಕು, ನೀನು ಅವರಿಗೆ ಮದುವೆ ಮಾಡಿಕೊಡ್ಬೇಕು. ಈ ಹಠಮಾರಿತನ ಮಕ್ಕಳಲ್ಲಿ ಯಾಕೆ ಬರ್ತಾ ಇದೆ? ಇದಕ್ಕೆ ಉತ್ತರ ಇದೆಯಾ? ನಿಮ್ಮ ಜ್ಯೋತಿಷಿಗಳು ಕೇಳಿ ಫೋನ್ ಮಾಡಿ, ಅಥವಾ ಡಾಕ್ಟರ್ ಮೆಡಿಕಲ್ ಲೈನಲ್ಲಿ ಫೋನ್ ಮಾಡಿ ಕೇಳಿ. ಎಲ್ಲರೂ ಉತ್ತರ ಸಿಗುತ್ತಾ? ಸಾಧ್ಯನೇ ಇಲ್ಲ. ಹಾಗಿದ್ರೆ ಉತ್ತರ ಸಿಗುತ್ತಾ? ನಮ್ಮ ಆರೋಗ್ಯ ರಹಸ್ಯ ಸಿಗುತ್ತೆ ರೀ. ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಇದಕ್ಕೆ ರೀ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆ ಸತ್ಯಾಂಶವನ್ನು ಪ್ರತಿಯೊಬ್ಬರು ತಿಳ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು ಅನ್ನೋದೇ ಈ ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂತಹ ಒಂದು ಉದ್ದೇಶವಾಗಿದೆ. ಯಾಕೆ ಅಂದರೆ ಸುಖ ಅನ್ನೋದು ಹೇಗೆ ಹಾಳು ಮಾಡ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಕಂಡ ಮೇಲೆ ರಕ್ತ ದೇಹದ ಎಲ್ಲ ಭಾಗದಲ್ಲೂ ಚಲನೆ ಆಗಬೇಕು ಅಂದರೆ ನಾವು ಮಾಡುವ ನಿದ್ದೆಯಲ್ಲಿ ಯೋಗ ಪ್ರಕ್ರಿಯೆ ನಡೆಯಬೇಕು. ಅಂದ ಮೇಲೆ ನಮ್ಮ ಭೂಮಿಗೆ ಪ್ರತಿಯೊಂದನ್ನು ಕೊಡ್ತಾ ಇರತಕ್ಕಂಥ ಬೆಳಕು, ಶಾಖ ಯಾರಮ್ಮ? ಸೂರ್ಯ. ಹೌದಾ? ಈಗ ಸೂರ್ಯನನ್ನು ಆಧರಿಸಿ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ಹೌದಾ? ಹಾಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಸೂರ್ಯನಾಡಿ ಅಂತ ಒಂದಿದೆ. ನಮ್ಮ ದೇಹದಲ್ಲಿ ತುಂಬ ಅತಿ ಮುಖ್ಯವಾಗಿ ಕೇಳಿಸ್ಕೋಬೇಕು. ನಮ್ಮ ದೇಹದಲ್ಲಿ ಸೂರ್ಯನಾಡಿ ಅಂತ ಇದೆ, ಚಂದ್ರನಾಡಿ ಅಂತ ಇದೆ. ಇದು ಆಕಾಶದಲ್ಲೂ ಇದೆ, ನಮ್ಮ ಭೂಮಿಯಲ್ಲೂ ಇರಬೇಕಿತ್ತು, ಇಲ್ಲ. ಆಕಾಶದಲ್ಲಿರುವ ಸೂರ್ಯ ಚಂದ್ರ ನಮ್ಮ ವಾಸದ ಮನೆಯಲ್ಲಿ ಇದ್ದಿದ್ದರೆ ಇದಾಗ್ತಾ ಇರಲಿಲ್ಲ. ನಮ್ಮ ವಾಸದ ಮನೆಯಲ್ಲಿ ಸೂರ್ಯ ಚಂದ್ರನ ಹೆಂಗೆ ಸ್ವಾಮಿ ಇಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ನಾನು ಅದನ್ನೇ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದು. ಪ್ರಕೃತಿಗೆ ಹೊಂದಾಣಿಕೆಯಾಗಿ ಬದುಕುವುದನ್ನು ಕಲಿಯಿರಿ, ಮನೆಗೆ ಹೊಂದಾಣಿಕೆಯಾಗುವುದನ್ನು ಕಲಿಯಿರಿ. ಇಲ್ಲ, ನಾವು ಹೆಣ್ಣು ಗಂಡು ಹೆಸರು ಬಲಕ್ಕೆ ಒಂದು ಮಾಡ್ತಾ ಇದ್ದೀವಿ, ಅದಾಗ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಹೆಸರು ಬಲ, ಶಾಸ್ತ್ರ, ಗಣಕೂಟಗಳನ್ನು ಕೇಳ್ಕೊಂಡು ಬದುಕ್ತಾ ಇರೋರಿಗೆ ಇದೇ ಪನಿಷ್ಮೆಂಟು. ಇದು ಯಾವ ರೀತಿ ಪದವನ್ನು ಬಳಸೋದಕ್ಕೂ ಸಾಲ್ತಾ ಇಲ್ಲ. ಅಂತಹ ಒಂದು ಅಜ್ಞಾನತ್ವದಲ್ಲಿರ್ತಕ್ಕಂತಹ ಈ ಶಾಸ್ತ್ರ ಅಂತಕ್ಕಂಥದ್ದನ್ನು ಪವಿತ್ರವಾಗಿರ್ತಕ್ಕಂಥ ಆ ಅಕ್ಷರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಇಡ್ತಾ ಇದ್ದೀವಿ ನಾವು. ನಮ್ಮ ಜೀವನದ ಶಾಸ್ತ್ರ ಬೇಕಾಗತ್ತೆ ಹೊರ್ತು ನಮಗೆ ಕೇಳಕ್ಕೆ ಶಾಸ್ತ್ರ ಅಂತ ಅಂದ್ಕೊಂಡಿರೋದು ಮೊದಲನೇ ಅಪರಾಧ ಆಗತ್ತೆ. ಆ ಸೂರ್ಯನಾಡಿ ನೀವು ಸ್ವಲ್ಪ ಕೂತಿದ್ದೀರಾ, ನೋಡ್ಕೊಳ್ಳಿ. ಅಲ್ಲೇ ನಿಮ್ಮ ಮೂಗಿನ ಮೇಲೆ ಕೈ ಆಡಿಸಿ, ಬಲಭಾಗದ ಮೂಗಿನಲ್ಲಿ ತುಂಬ ವಿಶೇಷವಾಗಿ ಸ್ಪೀಡಾಗಿ ಬರ್ತಕ್ಕಂಥ ಉಸಿರಾಟ, ಅದು ಶಾಖವಾಗೂ ಇದೆ. ಏನಮ್ಮ? ನಮ್ಮ ಮೂಗಿನ ಬಲಭಾಗದಲ್ಲಿ ಅದೇ ಸೂರ್ಯನಾಡಿ, ನಮ್ಮ ಮೂಗಿನ ಎಡಭಾಗ ಚಂದ್ರನಾಡಿ. ಅದು ತಂಪಾಗಿ ಬರುತ್ತೆ, ಇದು ಬಿಸಿಯಾಗಿ ಬರುತ್ತೆ. ಇದು ಯಾವಾಗಲೂ ಹಾಗೆ ಇರುತ್ತೆ ಅಂತ ತಿಳ್ಕೊಂಡ್ರೆ ತಪ್ಪು. 1.5 ಗಂಟೆಯಿಂದ 2 ಗಂಟೆ ಒಳಗಡೆ ಚೇಂಜಸ್ ಆಗತ್ತೆ.
ಇದು ತುಂಬ ಮುಂದುವರೆದ ಭಾಗ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸದ್ಯಕ್ಕೆ ನಾವು ನಮ್ಮ ಉಸಿರಾಟದಲ್ಲಿರುವಂತಹ ಸೂರ್ಯನಾಡಿ ತುಂಬ ಸ್ಪೀಡಾಗಿ ಉಸಿರು ಬರುತ್ತೆ, ಎಡಗಡೆ ಇರತಕ್ಕಂಥದ್ದು ಚಂದ್ರನಾಡಿ ಸ್ವಲ್ಪ ನಿಧಾನಕ್ಕೆ ಉಸಿರಾಟ ಬರುತ್ತೆ. ಈಗ ಇಲ್ಲಿ ನಮಗೆ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ, ರಾತ್ರಿ ಮಲಗುವಾಗ ದಯವಿಟ್ಟು ಯಾರು ಈ ಮಲಗೋ ವಿಚಾರದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ ಯಾರೇ ಆಗಿರಲಿ, ಹುಚ್ಚುಚ್ಚಂಗೆ ಯಾರು ಆಡ್ತಾರೆ, ಇನ್ನೊಂದು ಸಲ ಹೇಳ್ತೀನಿ, ನಿಮ್ಮ ಕುಟುಂಬದಲ್ಲಿ ಯಾರು ತಲೆಕೆಟ್ಟಂಗೆ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮೇಲಿಂದ ಮೇಲೆ ಬೀಳ್ತಾ ಇರ್ತಾರೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು, ಆ ರೀತಿ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ ಅವ್ರು ಹೇಗೆ ಆಗಿದ್ದಾರೆ ಅಂತ. ನೀವಂತೂ ತಿಳ್ಕೊಳಕ್ಕಾಗಲ್ಲ, ಮೆಡಿಕಲಲ್ಲೂ ಜಾಗ ಇಲ್ಲ, ಶಾಸ್ತ್ರದವ್ರಿಗೆ ಗೊತ್ತೇ ಇಲ್ಲ, ಮೇಷ್ಟ್ರು ಸ್ಕೂಲ್ ಮಾಸ್ಟ್ರಿಗಂತೂ ಇದ್ರ ಅರಿವೇ ಇಲ್ಲ, ನಮಗಂತೂ ಅದು ಗೊತ್ತೇ ಇಲ್ಲ. ಅಂದ ಮೇಲೆ ನಾವಿದಕ್ಕೆ ನಿಮಗೆ ಪ್ರೋತ್ಸಾಹಭರಿತವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಏನು ಅಂದರೆ, ಉಸಿರಾಟದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಆ ವ್ಯಕ್ತಿಯ ಮೇಲೆ ಯಾವ ರೀತಿ ತೊಂದರೆಯನ್ನು ಕೊಡ್ತಾ ಇದೆ ಮನಸ್ಸಿನ ಮೇಲೆ ಅಂತಕ್ಕಂಥ ವಿಚಾರವನ್ನು, ಮಲಗೋ ವಿಚಾರವನ್ನು ನೀವು ಮೆಸೇಜ್ ಮಾಡಬೇಕು. ಏನದು ಅಂತ ಹೇಳ್ತೀನಿ. ಇವಾಗ ಹೇಗೆ ಮಲಗಬೇಕು, ಸೂರ್ಯನಾಡಿ ಕೆಲಸ ಮಾಡಬೇಕಾದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ದೇಹದ ಎಲ್ಲ ಭಾಗಕ್ಕೂ ರಕ್ತ ಚಲನೆ ಆಗಬೇಕಾದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು. ಏನಮ್ಮ, ಒಂದು ದಿನದಲ್ಲಿ ತಿಂದಂಥ ಆಹಾರ 24 ಗಂಟೆಯಲ್ಲಿ ಕಂಪ್ಲೀಟ್ ಬೆಳಗ್ಗೆ ಏಳೋದ್ರೊಳಗಡೆ ಎಲ್ಲವೂ ಸಿದ್ಧತೆಯಾಗಿ ಹೊರಗೆ ಹೋಗ್ಬಿಡ್ಬೇಕು, ಪೂರ್ಣವಾಗಿ ಹೋಗಬೇಕು. ಇದನ್ನು ಜೀರ್ಣ ಅಂತ ಹೇಳ್ತೀವಿ. ಇದು ಎಷ್ಟು ಜನ ಸಾಧ್ಯನೇ ಇಲ್ಲ. 100ಕ್ಕೆ 2 ಕೊಡ್ಬೋದ? ಇಲ್ಲ. 1000ಕ್ಕೂ 2 ಕೊಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಈ ದೇಹವನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಆ ದೇಹದಿಂದ ಇನ್ನೊಂದು ದೇಹವನ್ನು ನಿರ್ಮಾಣ ಮಾಡ್ತಾರೆ, ಹೌದಲ್ಲಮ್ಮ? ಈ 2 ದೇಹ ಇನ್ನೊಂದು ದೇಹವನ್ನು, ಈ ಕೆಟ್ಟಿರುವ ದೇಹದಿಂದ ಇನ್ನೊಂದು ದೇಹವನ್ನು ಉತ್ಪತ್ತಿ ಮಾಡುತ್ತೆ. ಆ ದೇಹ ಏನು, ಈ ದೇಹ ಏನು, 3ಕ್ಕೂ ಗೊತ್ತಾಗೇ ಇಲ್ಲ. ಇದು ನಾವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಕೆಟ್ಟ ಚಾಳಿಯಾಗಿದೆ. ಅದಕ್ಕೋಸ್ಕರವಾಗಿ ಈಗ ಈ ಸೂರ್ಯನಾಡಿ ಅಂತಕ್ಕಂತಹದ್ದನ್ನು ನಾವು ಮಲಗುವಾಗ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದು ತಿಳ್ಕೊಂಡ್ರೆ ಜೀರ್ಣಕ್ರಿಯೆ, ಜೀರ್ಣಾಂಗ, ವಿಸರ್ಜನಾಂಗ ಎಲ್ಲವೂ ರಿಪೇರಿ. ಈ ಒಂದು ಮಾಡುವ ಮಲಗುವ ಭಂಗಿ ಯಾವ ರೀತಿ ಇರಬೇಕು ಅನ್ನೋದೇ ಸೂರ್ಯನಾಡಿ, ಅದೇ ಯೋಗ. ನಾವು ಮಲಗುವ ಭಂಗಿ ಯಾವ ರೀತಿ ಇರಬೇಕು ಅನ್ನೋ ವಿಚಾರವನ್ನು ಇವತ್ತು ತಿಳಿಯೋಣ ಸಂಕ್ಷಿಪ್ತವಾಗಿ. ಇದೀಗ ಬೆಂಗಳೂರಿನಿಂದ ಮಹದೇವಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಮೇಡಮ್? ನಮ್ಮ ಮನೆಯವರ ಬಗ್ಗೆ ಕೇಳಬೇಕಿತ್ತು. ಅವರ ನಕ್ಷತ್ರ ತಿಳಿಸಿ. ಹೌದು, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ವಿಜಯ್ ಕುಮಾರ್ ಅಂತ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಸ್ಕಾರ. ನಾರಾಯಣ, ಹೇಳಿಮ್ಮ. ಸ್ವಾಮಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು ಅವರಿಗೆ? 57. ಏನು ತಿಳ್ಕೊಬೇಕಿತ್ತು ನಿಮ್ಮ ಯಜಮಾನ್ರ ಬಗ್ಗೆ? ಅದು ಸ್ವಾಮಿ, ನಮ್ಮ ಮನೆಯಲ್ಲಿ ಸ್ವಲ್ಪ 2 ವರ್ಷಕ್ಕೆ 1.5 ವರ್ಷಕ್ಕೆ ಒಂದ್ಸತಿ ಏನೋ ಸಾವಾಗ್ತಾ ಇತ್ತು. ಇವಾಗ ನಮ್ಮ ಅತ್ತೆ, ನಮ್ಮ ಮಾವನ್ಗೆ 4 ಜನ ಗಂಡು ಮಕ್ಳು, 3 ಜನ ಇವಾಗ ಆಲ್ರೆಡಿ ತಿಂದು ಹೋಗಿದ್ದಾರೆ. ನಮ್ಮ ಮನೆಯವ್ರ ಬಗ್ಗೆ ಅವ್ರದ್ದು ಹೆಂಗಿದೆ ನಾವು ಕೇಳ್ಬೇಕಿತ್ತು ಸ್ವಾಮಿ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಪ್ರಶ್ನೆನಾ? ಹೌದು ಸ್ವಾಮಿ. ಯಾಕೆ ತಿಳ್ಕೊಳ್ಳಿಲ್ಲ ನೀವು ಇಲ್ಲಿವರೆಗೂ? ನಮ್ಗೆ ಅಷ್ಟೇನು ಗೊತ್ತಾಗಿಲ್ಲ, ಎಲ್ಲಿ ಏನು ಹೆಂಗ್ ಹೋಗ್ಬೇಕು, ಎಲ್ಲಿ ಯಾರನ್ನ ಕೇಳ್ಬೇಕು ಅಂತ. ಊರ ಹತ್ರ ಎಲ್ಲ ಕೇಳಿದ್ವಿ ನಾವು, ಮಂಡ್ಯ ಡಿಸ್ಟಿಕ್. ಅವರು ಏನು ಇಲ್ಲ, ಅವ್ರು ಏನೋ ಕಾಯಿಲೆ ಬಿದ್ದಾಗಿದ್ದಾರೆ ಅಷ್ಟೇ, ಏನು ಭಯ ಬೀಳ್ಬೇಡಿ ಅಂತ ಅಂದಿದ್ರು. ಅಲ್ಲ, ನೀವು ಒಂದು ಕಾರಣ ಹೇಳು ಅಂತ ಹೇಳಿ ಅಂತ ಭಯ ಬೀಳೋದು ಅವ್ನು ನಮಗೂ ಗೊತ್ತು. ಕಾರಣ ಹೇಳಿ ಸ್ವಾಮಿ, ಏನಕ್ಕೆ ಈ ಥರ ನಡೀತಾ ಇದೆ ಕಾರಣ ಹೇಳ್ಬೇಕಲ್ವಾ? ಹೌದು. ಮತ್ತು ಕಾರಣ ಎಲ್ಲಿ ಅಂದರೆ ಅವ್ರು ಯಾವ ಶಾಸ್ತ್ರ ಹೇಳ್ತಾರೆ? ನೀವೇ ಸ್ವಲ್ಪ ಯೋಚನೆ ಮಾಡಿ. ನೀವೆಂಥವ್ರ ಹತ್ರ ಹೋಗಿದ್ದೀರಾ ಅಂತ ಹೆದರ್ಕೋಬೇಡಿ. ನಮ್ಮ ಮನೆಯವರು ಅವೆಲ್ಲ ನಂಬಲ್ಲ. ಅದೇ ಇವು ಶಾಸ್ತ್ರ, ಜಾತಕ, ಅದು ಇದು ಏನು ನಂಬ ಇವರು. ಏನೋ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ, ಪೂಜೆ ಮಾಡ್ಕೊ ಬರ್ತೀವಿ ಅಷ್ಟೇ. ಅದ್ ಬಿಟ್ಟೆ ಇದೆಲ್ಲ ನಂಬಲ್ಲ ಸ್ವಾಮಿ ಅವರು. ಅದಕ್ಕೆ ನಾವು ಎಲ್ಲೂ ಹೋಗಿಲ್ಲ. ಸರಿ, ಆಯಿತು. ಈಗ ವಿಷಯಕ್ಕೆ ಬರೋಣ. ಹೇಳಿ. ನಿಮ್ಮ ಯಜಮಾನರು ತಂದೆ ಅಂದರೆ ನಿಮ್ಮ ಮಾವ ಇದಾರಾ? ನಮ್ಮ ಮತ್ತೆ ಇಲ್ಲ ಸ್ವಾಮಿ. ಫಸ್ಟ್ ಹೋಗಿದ್ದು ಯಾರು? ನಮ್ಮ ಮಾವ ಅವ್ರು ಸತ್ತೋಗಿದ್ರು. ಅವ್ರು ಸತ್ತೋಗಿ ಒಂದು ನಿಮಿಷ. ಈಗ ಜಮೀನು ಆಸ್ತಿ ಯಾವ್ದಿತ್ತು ನಿಮ್ಮ ಮಾವಂದು? ಇದೆ ಸ್ವಾಮಿ, ಅವ್ರದ್ದು ಊರಲ್ಲಿದೆ. ಎಷ್ಟಿದೆ ಅಂದಾಜಾಗಿ? ಎಷ್ಟು ಎಕರೆ ಇರ್ಬೋದು? ಒಂದು 2-3 ಇರ್ಬೋದು ಸ್ವಾಮಿ ಅಷ್ಟೇ. ಓಕೆ, ಯಾರು ಸಂಪಾದಿಸಿದದು?
ಎಷ್ಟು ವರ್ಷದ್ದದು ಆಸ್ತಿ? ಆತ್ನ ಆಸ್ತಿ ನಮ್ಮ ಮಾವ ಏನು ಸಂಪಾದನೆ ಮಾಡಿಲ್ಲ, ಅವ್ರ ಅಪ್ಪನ ಆಸ್ತಿ. ಓಕೆ, ಈಗ ನೋಡಿ ವಿಷಯ ಇಷ್ಟೇ. ಹ್ಮ್. ಏನು ತಿಳ್ಕೋಬೇಕಿತ್ತು, ಏನಕ್ಕೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಲಹೆ ಕೊಡ್ತೀನಿ ನಾನು. ಹೇಳಿ. ಆ ಆಸ್ತಿಯಲ್ಲಿ ಹುತ್ತ ಇರುವಂಥ ಜಾಗ ಗೊತ್ತಾ ನಿಮಗೆ? ನೋಡಿದ್ದೀರಾ? ಇವಾಗ ಈಗ ಸ್ವಲ್ಪ ರೀಸೆಂಟಿಗೆ ಒಂದ್ 2-3-4 ವರ್ಷ ಹಿಂದೆ ಬಂದಿರ್ಬೋದು. ಅಂದ್ರೆ ವ್ಯವಸಾಯ ಮಾಡಿ ಸ್ಟಾಪ್ ಮಾಡ್ಬಿಟ್ಟು ಇವರು, ಹಾಂ, ಹಂಗಾಗಿ ಹುತ್ತ ಬಂದಿದೆ. ಅಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂತೇಳಿ? ಸ್ವಾಮಿ, ಅದು ಮಳೆ ಇಲ್ಲ ಏನಿಲ್ಲ, ಆಮೇಲೆ ಪಕ್ಕ ಗುಡ್ಡ ಇದೆ, ಅಲ್ಲಿ ಬೆಟ್ಟ ಗುಡ್ಡಗಳಿದೆ, ಅದಕ್ಕೆ ಅಲ್ಲಿ ಕೇಳಿಸ್ಕೊಳ್ಳಿ, ಕಾಡು ಪ್ರಾಣಿ ನಾನು ಹೇಳ್ತೀನಿ ಜಾಸ್ತಿ ಕೇಳಿಸ್ಕೊಳ್ಳಿ. ಹೇಳಿ. ಈ ಬೆಟ್ಟ ಗುಡ್ಡ ಇರೋ ಜಾಗ, ಸಮುದ್ರ ಇರೋ ಜಾಗ, ನದಿ ಇರೋ ಜಾಗ ಅದು ನಮ್ಮದಲ್ಲ, ಮನುಷ್ಯರು ಬಳಸುವ ಭೂಮಿ ಅಲ್ಲ. ಅಮ್ಮ ಕೇಳಿಸ್ಕೊಳ್ಳಿ, ಹೇಳಿ ಸ್ವಾಮಿ, ಕೇಳಿಸ್ಕೊಳ್ತಾ ಇದ್ದೀನಿ. ನದಿ ಪಕ್ಕದಲ್ಲಿರ್ತಕ್ಕಂಥ ಜಮೀನು, ಬೆಟ್ಟ ಗುಡ್ಡಗಳ ಪಕ್ಕದಲ್ಲಿರ್ತಕ್ಕಂಥ ಜಮೀನು, ಸ್ಮಶಾನದ ಪಕ್ಕದಲ್ಲಿರ್ತಕ್ಕಂಥ ಜಮೀನು, ಇದು ಮನುಷ್ಯರಾದವರು ಬಳಸುವುದಲ್ಲ. ಇದು ಧಾರ್ಮಿಕವಾಗಿ ದೇವರಿಗೆ ಸಂಬಂಧಪಟ್ಟಂತಹ, ಧರ್ಮಕ್ಕೆ ಸಂಬಂಧಪಟ್ಟಂಥ ಭೂಮಿಯನ್ನು ವಶ ಮಾಡಿಕೊಂಡಿರುವ ನಿಮ್ಮ 4ನೇ ತಲೆಮಾರು, ನಿಮ್ಮ ಮಾವನವರ 2 ತಲೆಮಾರು ಹಿಂದಕ್ಕೆ ಹೋಗಿ 400 ವರ್ಷದ ಇತಿಹಾಸ ಇದೆ ಇದಕ್ಕೆ. ಇವತ್ತು ಆ ಭೂಮಿಯಲ್ಲಿ ಇದೊಂದೇ ನಿಮ್ಮ ಮಾವನ ಭೂಮಿನೇ ಅಲ್ಲ, 100 ಎಕರೆ ಇದೆ, ಅದೆಲ್ಲವೂ ಗೋಮಾಳ. ಅದನ್ನು ಇವರಿಷ್ಟಕ್ಕನುಸಾರವಾಗಿ ನೀನೊಂದು 5 ಎಕರೆ ಹೊಡ್ಕೊ, ನಾನೊಂದು 10 ಎಕರೆ ಹೊಡ್ಕೊತೀನಿ, ಬೇಲಿ ಹಾಕೋ, ನಮ್ಮ ಹೆಸ್ರಿಗೆ ಮಾಡ್ಕೊ ಅಂತ ಮಾಡಿರ್ತಕ್ಕಂತಹ ಆ ಒಂದು ಭೂಮಿಯ ಕಾರಣ ನಿಮ್ಮ ಯಜಮಾನರು ಆ ನಕ್ಷತ್ರದಲ್ಲಿ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವುದೇನು ಅಂದರೆ ದೇವರಿಗೆ ಮೋಸ ಮಾಡಿರುವಂತಹ, ದೇವರ ಸ್ವತ್ತನ್ನು ಪಡೆದಿರತಕ್ಕಂತಹ ವಂಶದಲ್ಲಿ ಹುಟ್ಟುತ್ತೆ ರೋಹಿಣಿ ನಕ್ಷತ್ರದ ಮಗು. ಅರ್ಥ ಆಯ್ತಾ ನಿಮಗೆ? ಸರಿ. ಇದನ್ನು ಯಾವನ ಕೈಲಾರು ಹೇಳೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ವಂಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಹೇಳುವ ತಾಕತ್ತು ಯಾರಿಗಾರು ಇದೆಯಾ ನಮ್ಮ ದೇಶದಲ್ಲಿ? ಇಲ್ಲವಲ್ಲ. ಹೆದರ್ಕೋಬೇಡಿ, ಪೂಜೆ ಮಾಡಿಸಿ ಅಂತ ಹೇಳೋ ಕಿತ್ತೋಗಿರೋರೇ ಕೂತಿರೋ ನಮ್ಮ ದೇಶದಲ್ಲಿ. ಹೇಳಿ ತಾಕತ್ತಿದ್ರೆ. ಒಂದು ನಕ್ಷತ್ರ ಹುಟ್ಟಿದ್ರೆ ವಂಶದಲ್ಲಿ ಏನೇನು ಕರ್ಮಗಳನ್ನು, ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಅಪಚಾರಗಳನ್ನು, ಅನಾಚಾರಗಳನ್ನು, ಯಾತಕ್ಕೆ ಈ ನಕ್ಷತ್ರದ ಮಗು ಬರುತ್ತೆ ನಮ್ಮ ವಂಶಕ್ಕೆ, ಈ ಸತ್ಯವನ್ನು ತಿಳಿಸೋಕ್ಕೆ ಯಾಕೆ ಆಗ್ತಾ ಇಲ್ಲ ಯಾರ ಕೈಲೂ? ಹಾಗಿದ್ದ ಮೇಲೆ ಜ್ಯೋತಿಷಿಗಳು ಅಂತ ಹೇಳ್ಕೊಂಡು ಶಾಸ್ತ್ರ ಪಂಚಾಂಗ ಹೇಳಿ ದೇಶ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಕೇಳಬೇಕು. ಶಾಸ್ತ್ರ ಹೇಳ್ತೀನಿ ಅಂತ ಊರನ್ನೇ ಸುಡ್ತಾ ಇದ್ದೀರಿ ಹೊರತು ಶಾಸ್ತ್ರದ ಮೂಲ ಗೊತ್ತಾ? ಒಂದು ಮಗುವಿನ ನಕ್ಷತ್ರದ ಸತ್ಯ ಹೇಳೋಕ್ಕಾಗತ್ತಾ ನಿಮ್ಮ ಕೈಲಿ? ಹಂಗಿಲ್ಲ ಅಂದಮೇಲೆ ಮದುವೆ ಮಾಡಿಸ್ಬೇಡಿ, ನಾಮಕರಣ ಮಾಡಿಸ್ಬೇಡಿ, ಯಾರಿಗೂ ಪೂಜೆ ಮಾಡಿಸ್ಬೇಡಿ ಅಂತ ಹೇಳುವ ತಾಕತ್ತು ನಮ್ಮ ಜನಕ್ಕೆ ಯಾರಿಗೂ ಇಲ್ಲ ರೀ. ಅವ್ರು ಹೇಳಿದ್ರು, ಇವ್ರು ಕೇಳಿದ್ರು. ಹೆದರ್ಕೋಬೇಡ ಅಂತ ಹೇಳಕ್ಕೆ ಇವ್ರು ಯಾರು? ಮದುವೆ ಮಾಡಿಸೋವಾಗಲೂ ಹಂಗೆ ಹೇಳ್ತಾರೆ. ಮದುವೆ ಮಾಡುವಾಗ ಏನಾದ್ರು ಹೆಣ್ಣಿಗೆ ಗಂಡಿಗೆ ಮದುವೆ ಮಾಡಿಸ್ಬೇಕಂತ ಕೇಳಿದ್ರೆ, ಅಮ್ಮ ದೇವ್ರ ಮೇಲೆ ಭಾರ ಹಾಕಿ ಮಾಡ್ರಿ. ನೀನು ಯಾಕಿದ್ದೀಯಾ ಅಲ್ಲಿ? ದೇವರ ಮೇಲೆ ಹೇಳಿದ್ರೆ ನೀನೇನಕ್ಕಿದ್ಯಾ? ನೀನ್ಯಾಕೆ ದುಡ್ಡು ಇಸ್ಕೊಂಡೆ ಅಲ್ಲಿ? ನಿಂದೇನು ಇಲ್ಲ ಅಲ್ಲ ಅಂದರೆ ಹಂಗಾಮಿ ದುಡ್ಡು ಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು. ಇಂಥ ಕಿತ್ತೋಗಿರೋರಿ ನಮ್ಮ ದೇಶದಲ್ಲಿ ಇರೋರು. ಇಂಥ ಕಿತ್ತೋಗಿರೋ ದೇಶದಲ್ಲಿರೋದಕ್ಕೆ ನಮ್ಮ ದೇಶ ಈ ಮಟ್ಟಕ್ಕೆ ಆಗ್ತಾ ಇರೋದು. ಅರ್ಧಂಬರ್ಧ ತಿಳ್ಕೊಳ್ಳೋದು, ಪ್ರಪಂಚಕ್ಕೆಲ್ಲ ಬೆಂಕಿ ಹಚ್ಚೋದು. ಅದ್ರ ಮೂಲ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಎಲ್ರಿಗೂ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ. ದುಡ್ಡು ಕೊಡು, ಡಾಕ್ಟ್ರೇಟ್ ತಗೋ, ತಲೆ ಮೇಲೆ ಟೋಪಿ ಹಾಕೋ. ಏನು ವೇದ ವಿದ್ವತ್ ಆಗಿರ್ತಕ್ಕಂಥ ಮಹನೀಯರಿಗೆ ನನ್ನ ಪ್ರಶ್ನೆ ಇಷ್ಟೇ, ಸತ್ಯವನ್ನು ಹೇಳುವಂಥ ತಾಕತ್ತು ಯಾರಿಗೂ ಯಾಕೆ ಇಲ್ಲ? ನಾಚಿಕೆನಾ, ಭಯನಾ, ಟೈಮ್ ಇಲ್ವಾ, ದುಡ್ಡು ಸಾಲಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಹೇಳಿ ನೋಡೋಣ. ಈ ಥರದ ಸಂಸಾರಗಳು, ಕುಟುಂಬಗಳು ಪ್ರಪಂಚದಲ್ಲಿ ಎಷ್ಟು ಜನ ಇಲ್ಲ? ಎಲ್ಲದು ಕುಂಟು ನೆಪ ಹೇಳ್ಕೊಂಡು ನಕ್ಷತ್ರ ಶಾಂತಿ ಮಾಡಿ ಬ್ಯಾಗ್ ತುಂಬ್ಕೋತೀರಾ, ಶಾಂತಿ ಮಾಡಬೇಕು ಅಂತ ಜೇಬ್ ತುಂಬ್ಕೋತೀರಾ. ಇದಕ್ಕೆ ಬಂದಿರೋದು ಈ ಶಾಸ್ತ್ರ ಹೇಳ್ಕೊಂಡು ಈ ಭೂಮಿಗೆ ಬಂದಿರೋದು. ವಿದ್ವತ್ತಾಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳಲ್ಲಿ ನಾವು ಎಷ್ಟು ಅಪಚಾರ ಮಾಡ್ತಾ ಇದ್ದೀವಿ ಅದರ ಹೆಸರು ಹೇಳ್ಕೊಂಡು. ನಮ್ಮ ಅಪ್ಪನಿಗೆ ಗೊತ್ತು, ನಮ್ಮ ತಾತನಿಗೆ ಗೊತ್ತು, ಸಾಲ್ ಕಾಲದಿಂದನೂ ನಮ್ಮ ವಂಶಸ್ಥರೇ ಇದಕ್ಕಾಗಿದ್ದಾರೆ ಅಂತ ಹೇಳೋರಿಗೆ ನಾಚಿಕೆ ಸಂಗತಿ ಆಗತ್ತೆ. ಏನಪ್ಪ ದಬಾಕಿದ್ದೀರಾ ಅಂತ ಕೇಳಬೇಕಾಗತ್ತೆ ಬೇರೆ ಭಾಷೆಯಲ್ಲಿ. ನಿಮ್ಮ ವಂಶ ಅದರಲ್ಲೇ ಬಂದೆ, ನೀನೇನು ದಬಾಕಿದೆಯಾ ಹೇಳಪ್ಪ, ನೀನು ಏನು ಅರ್ಥ ಆಗಿದೆ ಹೇಳಪ್ಪ, ಸಮಾಜದಲ್ಲಿ ಕೊಡೋಕ್ಕೆ ಏನಾದ್ರು ಇದೆಯಾ ನಿನ್ನ ಹತ್ರ ಬಳುವಳಿ ಅಂತ ಕೇಳಬೇಕಾಗತ್ತೆ. ಕತೆ ಹೇಳಬಾರ್ದು, ಕಾರಣ ಹೇಳಿ. ವಂಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣ ಹೇಳಿ. ಕತೆ ಹೇಳಬೇಡಿ, ಪೂಜೆ ಹೇಳಬೇಡಿ, ಶಾಂತಿ ಹೇಳಬೇಡಿ. ನಿಮ್ಮ ಹತ್ರ ತಾಕತ್ತಿದ್ರೆ ಕಾರಣ ಹೇಳಿ.
ಇದು ನಿಜವಾದ ಶಾಸ್ತ್ರ ಆಗತ್ತೆ. ಕತೆ ಹೇಳೋರು ನನಗೆ ಗೊತ್ತಿಲ್ಲ, ಅದು ಹೆಸರಿಡೋದು ಬೇಡ, ನೋಡೋಣ. ಯಾಕೆ ಅಂತಂದರೆ ನಮ್ಮ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕತೆ ಹೇಳ್ಕೊಂಡೇ ನಾವು ಬದುಕ್ತಾ ಇರೋದು. ಈ ಕೆಟ್ಟ ಚಾಳಿ ಅಜ್ಞಾನತ್ವವನ್ನು ನಾವು ಬಿಡಬೇಕು. ಅಮ್ಮ, ನಿಮಗೆ ಅರ್ಥ ಆಯ್ತಾ? ಸ್ವಾಮಿ ಅರ್ಥ ಆಯ್ತಾ? ಇದರ ಮೂಲ ಸತ್ಯವನ್ನು ನಿಮಗೆ ಮಕ್ಕಳೆಷ್ಟು? ಇಬ್ಬರು ಮಕ್ಕಳು. ಅವ್ರ ನಕ್ಷತ್ರ ಹೇಳಿ, ಅವ್ರ ನಕ್ಷತ್ರ ಹೇಳಿ. ಅದೇ ಮಕ ನಕ್ಷತ್ರ ದೊಡ್ಡವಳ್ದು, ಚಿಕ್ಕವಳ್ದು ಏನಮ್ಮದು ಲಕ್ಷ್ಮೀನ, ಅಯ್ಯೋ ಮರ್ತೇ ಹೋಯ್ತು. ಓಕೆ, ಮಕ ನಕ್ಷತ್ರದ ವಯಸ್ಸೆಷ್ಟು ಮಗುಗೆ? ಒಬ್ರದು ಚಿತ್ತ ನಕ್ಷತ್ರ ಚಿಕ್ಕವಳ್ದು, ದೊಡ್ಡವಳ್ದು ಮಕ ನಕ್ಷತ್ರ. ಚಿಕ್ಕವಳ ವಯಸ್ಸೆಷ್ಟು? 21 ಸ್ವಾಮಿ. ಏನ್ ಮಾಡ್ತಿದ್ದಾಳೆ? 20 ಅದೇ ಇಂಜಿನಿಯರ್ ಮಾಡ್ತಾ ಇದ್ದಾಳೆ, 3ನೇ ವರ್ಷ. ಓಕೆ, ಮೊದಲನೇ ಅವಳಿಗೆ ಮದುವೆ? ಇಲ್ಲ ಸ್ವಾಮಿ, ಅವಳು ಹೋದ ವರ್ಷ ಮುಗೀತು B.Com, ಮನೇಲಿದ್ದಾಳೆ. ಓಕೆ, ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಹೇಳಿ ಸ್ವಾಮಿ. ಈ ಚಿತ್ತಾ ನಕ್ಷತ್ರದ ಹುಟ್ಟಿರ್ತಕ್ಕಂಥ ಮಗುವಿನ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಏನು ಅಂತ ಕೇಳಿ, ಇದ್ಯಾಕೆ ಹೇಳ್ತಿದ್ದೀರಾ ಅಂತ. ಯಾಕೆ ಸ್ವಾಮಿ ನಮ್ಗೆ ಗೊತ್ತಿಲ್ಲ, ಹೇಳಿ. ಅಕ್ಕ ಇದ್ದಂಗೆ ತಂಗಿಗೆ ಮದುವೆ, ಏನು ಹೇಳಿ, ಅಕ್ಕ ಇದ್ದಂಗೆ ತಂಗಿಗೆ ಮದುವೆ ಆಗುವ ಸಂಭವ. ನೀವು ಅಕ್ಕನ ಹುಡುಕ್ತಿರ್ತೀರಾ, ಇಲ್ಲಿ ತಂಗಿ ಮದುವೆ ಮಾಡ್ಕೊಂಡು ಇರಬಹುದು, ಆಗಬಹುದು. ಇದು ನಿಮ್ಮ ಯಜಮಾನರಿಗೆ ನಿಜವಾಗ್ಲೂ ನೇರವಾಗಿ ಹೇಳಿ. ಏನು ನಂಬಲ್ಲ ಅಂತ ಹೇಳ್ತಾರಲ್ಲ, ಈ ಪನಿಷ್ಮೆಂಟು ಕಾದಿರುತ್ತೆ. ಈ ನಂಬಲ್ಲ ಅನ್ನೋರಿಗೆ ಬುದ್ಧಿ ಕಲಿಸುವಂತಹ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅವ್ರು ಹೇಳೋದು ಸರಿ, ನಂಬಲ್ಲ ಅಂದರೆ ಯಾರು ಕರೆಕ್ಟಾಗಿ ಹೇಳ್ತೀರಾ, ನಂಬಲ್ಲ, ಬನ್ನಿ ಕುತ್ಕೊಂಡು ಮಾತಾಡೋಣ. ಯಾಕೆ ಅಂದರೆ ಅವಳ ಮಾತಿನ ಚಾಟಿ, ಅವಳ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶ ಕೇಳಿದ್ದೀರಾ? ನನ್ನ ಮಗಳು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಅಂತ ಗೊತ್ತಾಗಿದೆಯಾ ನಿಮಗೆ? ಈಟ್ ಆಗೋದೇ ನಮ್ಮ ಮುಂದಕ್ಕೆ ಸಮಸ್ಯೆ. ಲವ್ವು ನೋವು ಈಟ್ ಆದಮೇಲೆ ಇರೋಕ್ಕಾಗಲ್ಲ. ಇದನ್ನು ನಾನು ಓಪನ್ ಮಾಡಿ ಹೇಳೋಕ್ಕಾಗಲ್ಲ, ಆದರೂ ಹೇಳ್ತಾ ಇದ್ದೀನಿ. ಉಷ್ಣಾಂಶವನ್ನು ತಡೆಯೋಕ್ಕಾಗದೇ ಇದ್ದ ಮೇಲೆ ಯಾವ ಭಾಗದಲ್ಲಿ ಏನೇನು ಪ್ರಕ್ರಿಯೆಗಳು ಶುರುವಾಗತ್ತೆ ಅದು ನಾನು ಹೇಳೋಕ್ಕಾಗಲ್ಲ. ನೇರವಾಗಿ ತಿಳ್ಕೊಳ್ಳೇಬೇಕಂದ್ರೆ ಓಪನ್ ಪಿಚ್ ಬರ್ಕೊಡ್ತೀನಿ, ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಕೊಡುತ್ತೆ ಅಂತ. ಅದು ಅಪ್ಪ ಅಮ್ಮನಿಗೆ ಗೊತ್ತಾಗಲ್ಲ, ಮಕ್ಕಳು ಹೇಳ್ಕೊಳಕ್ಕಾಗಲ್ಲ ನನಗೆ ಈ ಭಾಗದಲ್ಲಿ ಈ ಥರ ಸಮಸ್ಯೆ ಅಂತ. ಇದು ನಮಗೆ ತಿಳಿಬೇಕಾಗಿರ್ತಕ್ಕಂತಹ, ಇವತ್ತು ನಾನು ಹೇಳಿರ್ತಕ್ಕಂಥ ಉಷ್ಣಾಂಶ ಯಾವ ಹೆಣ್ಣಿಗೆ ಗಂಡಿಗೆ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ರೆ ನತ್ತಿಗೆ ಎಣ್ಣೆ ಉಜ್ಜೋದು, ಮಜ್ಜಿಗೆ ಕುಡಿಸೋದು ಇದೆಲ್ಲ ಬಿಟ್ಬಿಡಿ. ಮಗು ಯಾವತ್ತು ದಾರಿ ತಪ್ಪುತ್ತೆ ಅಂತ ಎಚ್ಚರಿಕೆಯಾದ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಜಮೀನು ವಿಚಾರವನ್ನು ನೀವು ಫಸ್ಟು ತಿಳ್ಕೊಂಡ್ರೆ ಎರಡೂ ಮಕ್ಕಳು ಸತ್ಯ ಅಲ್ಲಿ ಗೊತ್ತಾಗತ್ತೆ. ನಾಳೆ ಆ ಮಕ್ಕಳು ಮುಂದೆ ಅನುಭವಿಸೋದು ಬೇಡ. ಆ ಮಕ್ಕಳು ಹೊಟ್ಟೆಯಲ್ಲಿ ಗಂಡು ಮಗು ಆಗಬೇಕು, ವಂಶ ಬೆಳಗಬೇಕು ಅಂದರೆ ದಯವಿಟ್ಟು ನೀವು ಗಂಡ ಹೆಂಡತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕಷ್ಟ ಇದೆ ತಿಳ್ಕೊಳ್ಳೋಕ್ಕೆ, ಯಾಕೆ ನಿಮ್ಮ ಯಜಮಾನರು ಒಪ್ಪಲ್ಲ. ಕಾರಣ ಆ ಕರ್ಮ ಅಂತಕ್ಕಂಥದ್ದು ದಾರಿ ಬಿಟ್ಕೊಡಲ್ಲ, ಬ್ರೇಕ್ ಆಗುತ್ತೆ, ಜಗಳ ಆಗುತ್ತೆ, ಬೇಜಾರಾಗುತ್ತೆ. ಅವಕಾಶ ಮಾಡ್ಕೋಬೇಡಿ. ತಾಳ್ಮೆಯಿಂದ ನಿಮ್ಮ ಯಜಮಾನ ಕನ್ವಿನ್ಸ್ ಮಾಡಿ, ರೀ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಣ ರೀ ಅಂತ ಹೇಳಿದ್ರೆ ಒಪ್ತಾರ? ಕಷ್ಟ ನಿಮ್ಮ ಯಜಮಾನರು? ಇಲ್ಲ ಒಪ್ತಾರೆ, ಮಕ್ಕಳು ಸ್ವಲ್ಪ ಕೇರ್ ಮಾಡ್ತಾರೆ. ಆ ಸೆಂಟಿಮೆಂಟ್ ಇಟ್ಕೊಂಡು ಕೂತ್ಕೊಂಡು ಸಾವಧಾನದಿಂದ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಚಿಕ್ಕ ಮಗಳನ್ನು ಕರ್ಕೊಂಡು ಬಂದು ನೀವು ಮುಂದೆ ಕೂತ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ. ತಪ್ಪು ಮಾಹಿತಿಗೆ ಹೋಗೋಕ್ಕೆ ಮುಂಚೆ ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕಾದ್ದು ತಂದೆ ತಾಯಿ ಕರ್ತವ್ಯ, ಯಾವುದಾ ಅಲ್ವಾ? ಆಮೇಲೆ ತಪ್ಪು ದಾರಿಗೆ ಹೋದ್ಮೇಲೆ ಅಯ್ಯಯ್ಯೋ ನನ್ನ ಮಗಳಿಗೆ ಮಾಡಿದ್ಲು, ಅವಮಾನ ಮಾಡಿದ್ಲು ಅಂತ ದಯವಿಟ್ಟು ಯಾರ ಹತ್ರ ಒಪ್ಪಿಸ್ಕೊಡ್ರೆ ಪಕ್ಕದ ಮನೆಯವ್ರು ಬಂದು ಸರಿ ಮಾಡಲ್ಲ. ನಿಮ್ಮ ಮಕ್ಕಳನ್ನು ನೀವು ರಕ್ಷಣೆ ಮಾಡಬೇಕು ಅಂದರೆ ದೇಹದಲ್ಲಿ ಇರ್ತಕ್ಕಂಥ ತಾಪಮಾನವನ್ನು ತಂದೆ ತಾಯಿಯಾದರೂ ಕಂಡುಹಿಡಿಯೋದೇ ಆದರೆ ಮಕ್ಕಳಿಗೆ ಬ್ರೇಕ್ ಮಾಡಬಹುದು. ಅದನ್ನು ಬಿಟ್ಟು ಮಕ್ಕಳಿಗೆ ವೇದಾಂತ ಹೇಳೋದು, ಶಾಸ್ತ್ರ ಹೇಳೋದು, ಪೂಜೆ ಮಾಡು ಅಂತ ಹೇಳೋದು ಹೇಳಿದ್ರೆ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಯಾವುದು ನಂಬಲ್ಲ. ಈ ಸಮಸ್ಯೆಯನ್ನು ಅನುಭವಿಸೋದು ಬೇಡ ತಾಯಿ. ಒಳ್ಳೆಯದಾಗಲಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಹೊಳಲ್ಕೆರೆಯಿಂದ ಅವಿನಾಶ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಅವಿನಾಶ್ ಅಂತ. ನನ್ನ ತಂಗಿ ಮಮತಾ ಬಗ್ಗೆ ಕೇಳಬೇಕಿತ್ತು. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಹೇಳಿ. ಮಮತಾ ಬಗ್ಗೆ ಕೇಳಬೇಕಿತ್ತು, ನನ್ನ ತಂಗಿ ಬಗ್ಗೆ. ಓಕೆ, ನಕ್ಷತ್ರ ತಿಳಿಸಿ. ನಕ್ಷತ್ರ ಬಂದು ಹುಬ್ಬ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳ ನಮಸ್ತೆ. ಲಗ್ನ ಗೊತ್ತಾ? ಲಗ್ನ ಸಿಂಹ ಲಗ್ನ. ಓಕೆ, ಯಾರ್ದಿದು? ಮಮತಾ, ನನ್ನ ತಂಗಿ. ಎಷ್ಟು ವಯಸ್ಸು? ಅವಳಿಗೆ 28 ವರ್ಷ. ಏನಾಗಬೇಕಿತ್ತು? ಗುರುಗಳೇ, ಮಗುನೂ ಆಗಿದೆ ಇವಾಗ. ಅಪ್ಪ ಅಮ್ಮನ ಕಂಡ್ರೆ ತುಂಬಾ ಕೋಪ,
ನನ್ನನ್ ಕಂಡ್ರು ತುಂಬಾ ಕೋಪ. ಗಂಡನ್ ಮಗು ಆದ್ ಕಂಡ್ರೆ? 3 ದಿನಕ್ಕೆನೆ ಮನೆ ಬಿಟ್ಬಿಟ್ಟು ಹೋದ್ಲು ಮಗುನ್ ಕರ್ಕೊಂಡು. ಗಂಡನ ಹತ್ರ ಚೆನ್ನಾಗಿದ್ದಾಳೆ. ಓಕೆ, ಮದುವೆಯಾದ 3 ದಿನಕ್ಕೆ ಹೊರಟೋಗಿದ್ದ? ಅಲ್ಲ, ಮಗು ಆದ್ಮೇಲೆ 2 ದಿನಕ್ಕೆ ಹೋಗಿದ್ದೆ. ಮಗು ನಕ್ಷತ್ರ ಏನು? ಮಗು ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ. ಹಾ. ಓಕೆ, ಈಗ ಯಾವಾಗ ಹೋಗಿದ್ದು? ಮಗು 13ನೇ ತಾರೀಕು ಜನನ ಆಗಿತ್ತು. ಅಲ್ಲ, ಎಷ್ಟು ತಿಂಗಳು? ವರ್ಷನಾ ತಿಂಗಳ? ಗುರುಗಳೇ ಕೇಳಿಸ್ತಾ ಇಲ್ಲ. ಓಕೆ, ಇಲ್ಲಿ ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ತುಂಬಾ ವರ್ಷ ಆಗಿದೆ ಗುರುಗಳೇ. ನನಗೆ ಗೊತ್ತಿದ್ದಂಗೆ ನನಗೆ ಆಲ್ರೆಡಿ ನಾನು ಹುಟ್ಟಿ ತುಂಬಾ ವರ್ಷ ಆಗಿದೆ. ಅಂದ್ರೆ ತಾತ ಅಜ್ಜಿ ಯಾರು ಇಲ್ಲ. ಇವಾಗ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ? ಆಲ್ಮೋಸ್ಟ್. ಹಾ, ಹೌದು. ಎಷ್ಟು ವರ್ಷ ಶುರು ಮಾಡಿ? ಯಾವಾಗ ಶುರು ಮಾಡಿದ್ದು? ಲಾಸ್ಟ್ ನವೆಂಬರ್ ಅಲ್ಲಿ ಶುರು ಮಾಡಿದ್ರು. ಏನು ಫೇಸಿಂಗ್ ಏನು? ಡೋರು ಮತ್ತೆ ರೋಡು? ಸೂರ್ಯ ಉತ್ತರ ಕಡೆಗೆ ಫೇಸಿಂಗ್ ಮಾಡಿದ್ದೆ ಗುರುಗಳೇ. ರಸ್ತೆ ಯಾವ ಕಡೆಗಿದೆ? ಉತ್ತರಕ್ಕಿದೆ ಗುರುಗಳೇ. ಉತ್ತರಕ್ಕೆ ರಸ್ತೆ ಇದ್ದು ಪೂರ್ವಕ್ಕೆ ಯಾಕೆ ಬಾಗಿಲು ಕೊಟ್ಟಿದ್ದು? ಹಲೋ, ಅದು ಅವಾಗ ಅಪ್ಪಾಜಿ ಮಾಡಿದ್ರು, ಅದು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ನಿಮ್ಮ ತಂದೆ ಎಲ್ಲಿ? ತಂದೆ ಹೆಸರು ರಾಜಪ್ಪ ಅಂತ. ಎಲ್ಲಿದ್ದಾರೆ? ಅವರು ತೋಟಕ್ಕೆ ಹೋಗಿದ್ದಾರೆ ಗುರುಗಳೇ, ಇವಾಗ ಮನೆಯಲ್ಲಿಲ್ಲ. ಓಕೆ, ನಿಮ್ಮ ಮನೆಯಲ್ಲಿ ಕೋಪ ಬೇಜಾರು ಯಾರಿಗೆ ಜಾಸ್ತಿ? ನಮ್ಮ ಅಪ್ಪಾಜಿಗೆ ಜಾಸ್ತಿ, ಮತ್ತೆ ನನ್ನ ತಂಗಿಗೆ ಜಾಸ್ತಿ, ಇಬ್ರಿಗೂ. ಈಗ ಲೆಕ್ಕ ಹಾಕ್ಕೊಳ್ಳಿ, ಈ ಯಾರು ನಿಮ್ಗೆ ಐಡಿಯಾ ಹೇಳಿದ್ದು ಉತ್ತರದ ರಸ್ತೆಗೆ ಪೂರ್ವದ ಬಾಗಿಲು ಯಾಕೆ? ಅವಾಗ ಹೇಳಿದ್ರು, ಅಪ್ಪಾಜಿ ಕೇಳ್ಕೊಂಡ್ ಬಂದಿದ್ರು ಒಬ್ರನ್ನ. ಅವ್ರು ಕೇಳಿ ಯಾಕೆ ಅಂದ್ರೆ ವಿಚಾರ ಹೇಳಿದ್ದು ನಾನು. ಹಾ. ಉತ್ತರ ಭಾಗ ಹೆಣ್ಣು ಮಕ್ಕಳಿಗೆ, ಹಾ. ಪೂರ್ವ ಭಾಗ ಗಂಡು ಮಕ್ಕಳಿಗೆ. ಹಾ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅರ್ಥ ಆಗ್ತಿದೆ ಗುರುಗಳೇ. ಇದು ನಿಮ್ಮ ಮನೆಯಲ್ಲಿ ಕೆಟ್ಟಿರ್ತಕ್ಕಂಥ ಭಾಗ ಯಾವುದು ಅಂದರೆ ಉತ್ತರದ ಭಾಗ ಕೆಟ್ಟಿದೆ. ಹಾ. ಮೆಟ್ಲೆಲ್ಲ ಹಾಕಿದ್ದೀರಾ? ಮೆಟ್ಲೆಲ್ಲ ಹಾಕಿದ್ದೀರಾ? ಆ ಮೆಟ್ಲು ಉತ್ತರ ಕಡೆಗೇನೆ ಇದೆ, ಮೇಲ್ಗಡೆ. ನೋಡಿ, ಮನೆ ಹೊರಗಡೆ ಬಂದು ನಿಂತ್ಕೊಂಡು ನೋಡಿ, ಇವಾಗ ಗೊತ್ತಾಗತ್ತೆ ಕಾರ್ಯಕ್ರಮ ಅಂದರೆ ನೀವು ಮಾತಾಡಿದ್ಮೇಲೆ ನಿಂತ್ಕೊಂಡು ನೋಡಿ. ಹಾ. ಉತ್ತರ ವಾಯುವ್ಯಕ್ಕೆ ಸ್ಟೇರ್ ಕೇಸ್ ಹಾಕಿದ್ದೀರಾ? ಹಾ. ಅಂದರೆ ಮನೆಯ ಮೇನ್ ಗೋಡೆ ಏನಿದೆ, ಮೇನ್ ವಾಲ್ ಏನಿದೆ, ಅದರಿಂದ 4.5 ಅಡಿ ಹೊರಗೆ ಬಂದಿದೆ. ಹಾ, ಹೌದು. ಈಗ ಲೆಕ್ಕ ಹಾಕೊಳ್ಳಿ, ನಿಮ್ಮ ಮನೆ 5 ಮೂಲೆ ಆಯಿತು. ಇದು ಹೆಣ್ಣಿನಿಂದ ಹೆಣ್ಣಿಗಾಗಿ ಮನೆಯಲ್ಲಿ ಸದಾ ಸಮಸ್ಯೆಗಳು ನಡೀತಾ ಇರುತ್ತೆ. ಹೆಣ್ಣಿಂದ ಹೆಣ್ಣಿಗಾಗಿ ಇದು ಬೇಕಾ? ಯೋಚನೆ ಮಾಡಿ ಸ್ವಲ್ಪ. ಕೋಪ, ಆವೇಶ, ನಾನು ಮನೆ ಬಿಟ್ಟು ಹೊಟ್ಟೋಗ್ತೀನಿ, ನಾನು ಇರೋದೇ ಇಲ್ಲ ಅಂತ ಹೇಳಿ ಗಂಟು ಮೂಟೆ ಕಟ್ಟೋದೇ ಇಲ್ಲ, ಹಾಕದ ಬಟ್ಟೆಲೆ ರೈಟ್. ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂದರೆ, ನನಗೆ ಯಾಕೆ ಬೇಕು ಈ ಮನೆ, ಯಾರನ್ನ ಕಟ್ಕೊಂಡೇನು, ಈ ರೀತಿಯಾಗಿ ಕೆಟ್ಟ ಶಬ್ದಗಳು ಬರುತ್ತೆ ಮನೆಯಲ್ಲಿ. ಹೌದಾ ಅಲ್ವಾ? ಈಗ ನಿಮ್ಮ ಅಪ್ಪನ ಕೇಳಿ, ಯಾವ ಪುಣ್ಯಾತ್ಮ ಹೇಳ್ಕೊಟ್ಟ ಈ ವಿದ್ಯೆನ, ಸ್ವಲ್ಪ ದಯವಿಟ್ಟು ಸರಿ ಮಾಡ್ಕೊ ಅಂತೇಳಿ. ಮಗಳು ಹೋಗ್ಲಿ, ತೊಂದರೆ ಇಲ್ಲ. ಆದರೆ ಒಂದು ಸಮಸ್ಯೆ ತಿಳ್ಕೊಳ್ಳಿ, ನಿಮ್ಮ ತಂಗಿ ತಾನೆ? ನಿಮ್ಮ ತಂಗಿಗೂ ನಿಮ್ಮ ಅಪ್ಪನಿಗೂ ಯಾವ ಕಾರಣಕ್ಕೂ ಆಗ ಬರಲ್ಲ. ಕಾರಣ, ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಯಾವತ್ತು ಹೊಟ್ಟೆಯಲ್ಲಿ ಹುಟ್ಟಿದ್ಲೋ ಅವತ್ತಿಂದ ಕುಟುಂಬಕ್ಕೆ ದೂರ, ರಕ್ತ ಸಂಬಂಧಿಗಳಿಗೆ ದೂರ. ಇದನ್ನ ತಿಳ್ಕೊಳ್ಳದೆ ಮದುವೆ ಮಾಡಿದ್ರಿ. ಮಗು ಹುಟ್ಟಿದ ಮೇಲೆ ಕೂಡ ಈಗ ನೀವು ಕೇಳ್ತಾ ಇದ್ದೀರಾ ಯಾಕೆ ಓದ್ಲು ಅಂತ. ನಿಮ್ಮ ತಂದೆ ಅನುಭವಿಸ್ಬೇಕು, ಏನೂ ಇದ್ದು ಇಲ್ಲದ ರೀತಿಯಲ್ಲಿ ಅನುಭವಿಸಿ ಯೋಚನೆ ಮಾಡಿಕೊಂಡು ಕಾಲ ಕಳಿಬೇಕು. ಹೌದಾನೆ? ಹೌದು. ಇದಕ್ಕೆ ಮನೆ ಯಾಕೆ, ಕುಟುಂಬ ಯಾಕೆ, ಸ್ವಲ್ಪ ಯೋಚನೆ ಮಾಡಪ್ಪ. ನಿಂದು ಮದುವೆ ಆಯ್ತಾ? ಇಲ್ಲ, ಆಗಿಲ್ಲ ಗುರುಗಳು. ಎಷ್ಟು ವಯಸ್ಸು ನಿನಗೆ? ನನಗೆ 33 ವರ್ಷ. ಯಾಕೆ ಮದುವೆ ಆಗಿಲ್ಲ? ಅದೇ ಗುರುಗಳ, ಹಿಂಗೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇತ್ತು. ಅಣ್ಣ, ನೀನು ಹಿಂಗೆ ಮಾಡ್ಕೊಂಡು ಹಂಗೆ ಸನ್ಯಾಸಿ ಆಗ್ಬಿಡ್ತೀಯ ನೀನು. ಯಾಕೆ ನಿಮ್ಮ ಮನೇಲಿ ಮದುವೆ, ನೆಮ್ಮದಿ, ಖುಷಿ ಯಾವ ಕಾರಣಕ್ಕೂ ಸಿಕ್ಕಲ್ಲ. ಲವ್ ಮಾಡಿದ್ರು ಕಟ್ಟಾಗತ್ತೆ, ಹುಡುಗಿ ನೋಡಿದ್ರು ಕಟ್ಟಾಗತ್ತೆ. ನೀನು ಎಲ್ಲಿ ಮದುವೆ ಮಾಡ್ಕೊತೀಯ ಅಣ್ಣ? ನಿಮ್ಮ ಮನೇಲಿ ಜಾಗನೇ ಇಲ್ಲ ಹೆಣ್ಣಿಗೆ. ನಿಮ್ಮ ಅಮ್ಮನ ಸ್ವಲ್ಪ ಯೋಚನೆ ಮಾಡು, ನಿದ್ದೆ ಮಾಡೋದು, ಊಟ ಮಾಡೋದು ನಿಮ್ಮ ಅಮ್ಮನ ಸ್ವಲ್ಪ ನೋಡಿ ಸ್ಟಡಿ ಮಾಡಿ, ಗೊತ್ತಾಗತ್ತೆ ನಿಂಗೆ. ಹೌದು, ಅವರು ನಿದ್ದೆನೂ ಸ್ವಲ್ಪ ಕಡಿಮೆ, ಊಟನೂ ಅಷ್ಟೇ. ಸ್ವಲ್ಪ ಅಲ್ಲ, ನೀನು ತಿಳ್ಕೊಂಡದ್ದು ನಿದ್ದೆನೇ ಬರ್ತಿಲ್ಲ ಅಮ್ಮನಿಗೆ. ಯಾಕೆ? ನಿಮ್ಮ ಮನೆ ಮೂಲೆನೇ ಎಕ್ಕುಡಿಸ್ಬಿಟ್ಟಿದ್ದೀರಾ. ಇದನ್ನ ಭಯ ಬೀಳೋದಲ್ಲ, ತಿಳ್ಕೊಳಕ್ ಪ್ರಯತ್ನ ಮಾಡಿ. ಅದೇ ಮಗಳು ಬೇಜಾರು ಮಾಡ್ಕೊಳ್ದೆ ಯಾವುದೇ ಕಾರಣಕ್ಕೂ ಅದೇ ಫೋನ್ ಮಾಡಿ ಮತ್ತೆ ಮನೆಗೆ ಬರ್ತಾಳೆ, ಏನು ಹೋಗಲ್ಲ.
ಒಂದು ಮಾಡಬೇಕು, ನೀವು ಹುಟ್ಟಿರೋದು ನಿಮ್ಮ ತಂಗಿ ಹುಟ್ಟಿರ್ತಕ್ಕಂಥ ನಕ್ಷತ್ರಗಳನ್ನ ನಿಮ್ಮ ತಂದೆ ತಾಯಿ ತಿಳ್ಕೊಳ್ಳೋದು ಆದರೆ ಇದಕ್ಕೆ ಸತ್ಯ ಗೊತ್ತಾಗತ್ತೆ, ಕುಟುಂಬಕ್ಕೂ ಒಳ್ಳೇದಾಗತ್ತೆ, ನಿನಗೂ ಒಳ್ಳೆ ರೀತಿ ಮದುವೆ ಆಗತ್ತೆ. ಓಕೆನಣ್ಣ? ಹಾಂ ಹೇಳಿ. ಯೋಚನೆ ಮಾಡೋದನ್ನ ಬಿಟ್ಟು ಫಸ್ಟು ನಿಮ್ಮಿಬ್ಬರದು ನಕ್ಷತ್ರಕ್ಕೆ ಏನು ಸಮಸ್ಯೆ, ಕುಟುಂಬದಲ್ಲಿ ಏನು ಮಾಡಬೇಕಿತ್ತು, ಮನೆಗೂ ನಿಮಗೂ ಸಂಬಂಧ ಏನು ಅಂತ ನೀವು ತಿಳ್ಕೊಬೇಕು. ಸರಿ ಗುರುಗಳೇ. ಹೇಳ್ಕೊಡೋಣ, ತಿಳ್ಕೊಳ್ಳಿ, ನೆಮ್ಮದಿಯಾಗಿರಿ. ಆದಷ್ಟು ಮಟ್ಟಕ್ಕೂ ಬೇಗ ನಿನಗೂ ಒಂದು ಮದುವೆ ಆಗಲಿ. 33 ಆಗಿದೆ, ತುಂಬ ಲೇಟ್ ಆಗಿದೆ. ಸೊ ಇದನ್ನು ಪ್ರಯತ್ನ ಮಾಡಪ್ಪ. ನೀನೇ ನಿಂತು ನಿಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಇದನ್ನು ರೆಡಿ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ತಿನ್ನುವ ಆಹಾರ ಜೊತೆಗೆ ಜೀವನ ಕ್ರಿಯೆಯ ಬಗ್ಗೆ. ಮುಂದಿನ ವಿಚಾರವನ್ನು ಮಾತನಾಡೋದಾದರೆ, ಈಗ ವಿಚಾರ ನಾವು ಸಡನ್ನಾಗಿ ಏನು ನಮ್ಮ ಮೇಲೆ ನಡೆಯುತ್ತೆ ಅದನ್ನು ನಾವು ತಪ್ಪಾಗಿ ಇನ್ನೊಬ್ಬರ ಮೇಲೆ ಹಾಕ್ಕೊಂಡು ನಾವು ಬದುಕ್ತಾ ಹೋಗ್ತೀವಿ. ಈಗ ಹುಡುಗಿ ತಂದೆ ತಾಯಿ ಅಂದರೆ ಯಾವ ಹೆಣ್ಣು ಮಕ್ಕಳಿಗೂ ಪ್ರೀತಿ ಇಲ್ಲ ಅಂತ ಬರಲ್ಲ. ಆದರೆ ತಂದೆ ತಾಯಿಗಳು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಜನಗಳಿಗೆ, ತಂದೆ ತಾಯಿಗಳು ಪಾಪಿಷ್ಟರಾಗಿದ್ದಾಗ ಯಾರು ಪಾಪಿಷ್ಟ ಆಗ್ತಾರೆ ಅಂದರೆ ತಮ್ಮ ಅರಿವು ತಮಗೆ ತಿಳಿಯದೆ, ತಮ್ಮ ಅರಿವು ತಿಳಿಯದೆ ಮದುವೆ ಮಾಡಿಕೊಂಡು ಮಕ್ಕಳಾಗಿರುತ್ತದಲ್ಲ ಅವರು ಪಾಪಿಷ್ಟಗಳಾಗಿರ್ತಾರೆ. ಯಾಕೆ ಅಂದರೆ ಮದುವೆಯನ್ನು ಅನುಭವಿಸೋದು ಗೊತ್ತಿಲ್ಲ, ಮಕ್ಕಳಿಂದ ಯಾವ ರೀತಿಯನ್ನು ಸುಖ ಪಡಬೇಕು ಗೊತ್ತಿಲ್ಲ, ಕಾರಣ ಇವ್ರು ಬಂದಿರೋ ಮಾರ್ಗ ಗೊತ್ತಿಲ್ಲ. ತಪ್ಪು ಅವ್ರದ್ದು ಅಂತಲ್ಲ, ಯಾರು ಹೇಳ್ತಾ ಇಲ್ಲ. ಒಂದು ನಕ್ಷತ್ರ ಅಂತ ಮಗು ಹುಟ್ಟಿದ ನಕ್ಷತ್ರದಲ್ಲಿ ಇದು ಬುದ್ಧಿ ಕೆಡಿಸುವಂತಹ ಒಂದು ಪ್ರಕ್ರಿಯೆ. ಇದು ಉದಾಹರಣೆ ಕೊಡ್ತೀನಿ. ರಸ್ತೆ ಉತ್ತರ, ಇದು ಒಂದು ಈ ಕೆಟ್ಟ ರೋಗ ತುಂಬ ನಡ್ಕೊಂಡಿದೆ. ಏನು ಅಂದರೆ ದಕ್ಷಿಣದ ರಸ್ತೆ ಇದ್ದರೆ, ಪಶ್ಚಿಮದ ರಸ್ತೆ ಇದ್ದರೆ ರಸ್ತೆ ಬಿಟ್ಟು ಪೂರ್ವಕ್ಕೆ ಇಟ್ಕೊಂಡ್ಬಿಡೋದು. ಒಳ್ಳೆಯದು ಅಂತ ಹೇಳುವಂಥ ಕಿತ್ತೋಗಿರೋ ಇರುತ್ತಲ್ಲ ಶಾಸ್ತ್ರ ಹೇಳೋರು, ಅದಕ್ಕೆ ನಾನು ಕಿತ್ತೋಗಿರೋದು ಅಂತ ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದರೆ ಏನೇನೋ ಹೇಳ್ಬಿಡೋದು ಬುರುಡೆ. ರಸ್ತೆ ಇದ್ದ ಮೇಲೆ ಸೈಟ್ ತೊಗೊಳ್ಬೇಕಾದ್ರೆ ರಸ್ತೆ ನೋಡಿದ್ರಾ ಇಲ್ವಾ? ಹಾಗಿದ್ಮೇಲೆ ರಸ್ತೆಗೆ ನೀವು ಮುಖ ಕೊಡಬೇಕಾ ಬೇಡವಾ? ಮನೆ ಮುಖ ಕೊಡಬೇಕಾ ಬೇಡವಾ? ಅಂದಮೇಲೆ ನೀವು ತಿರುಗಿಸ್ಕೊಂಡು ನಿಮ್ಮಿಷ್ಟಂಗೆ ಎಲ್ಲೋ ತಿರ್ಕೊಂಬಿಟ್ಟು ನೀವೆಲ್ಲ ಸುತ್ಕೊಂಬಂದ್ರೂ ಅಲ್ಲೇ ಆ ರಸ್ತೆಗೆ ಬರಬೇಕು. ಮತ್ತು ಬಾಗಿಲಾಕಿ ಇಟ್ಬಿಟ್ಟು ಸುತ್ಕೊಂಬತ್ತೀರಾ? ಈ ಪ್ರಜ್ಞೆ ಮನೆ ಕಟ್ಟೋರ್ಗೆ ಬೇಕಲ್ವಾ? ಅವನೇನೋ ಹೇಳ್ತಾನೆ ಕಿತ್ತೋಗಿರೋನು ಗೊತ್ತಿಲ್ಲ ಅವನಿಗೆ. ನಿಮಗೆಲ್ಲಿ ಹೋಗಿದೆ ಪ್ರಜ್ಞೆ? ದಿಕ್ಕನ್ನು ಮೀರಿ ಬಾಗಿಲಿಟ್ರೆ ತುಂಬ ತಪ್ಪು. ಮನೆಗೆ ಮುಖಭಾಗ ಹಾಳು ಮಾಡಿದ್ದೀವಿ ಅಂತ ಅರ್ಥ. ಈ ಶಾಸ್ತ್ರ ಹೇಳೋರು ಮಾಡ್ತಿರ್ತಕ್ಕಂಥ ಅವೈಜ್ಞಾನಿಕವಾದ ವಿಚಾರ ಇದೇನೆ. ದಕ್ಷಿಣ ರಸ್ತೆ ಸ್ವಾಮಿ ಪೂರ್ವಕ್ಕಿಟ್ಕೋ, ಪಶ್ಚಿಮ ರಸ್ತೆ ಸ್ವಾಮಿ ಪೂರ್ವಕ್ಕಿಟ್ಕೋ. ಈ ಪೂರ್ವ ಅನ್ನೋದು ಇವ್ರ ಅಪ್ಪನ ಜಾಗೀರು, ಹೇಳೋರು ಅಪ್ಪನ ಜಾಗೀರೋದು. ಹೇಳಿ 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 ಜನಗಳನ್ನ ಹಾಳು ಮಾಡೋದು. ಹಾಗಿದ್ದ ಮೇಲೆ ಪಶ್ಚಿಮ ದಿಕ್ಕು ದಕ್ಷಿಣ ದಿಕ್ಕಿಲ್ಲ ಅಂದರೆ ಏನು ಮಾಡೋದು? ದಕ್ಷಿಣ ಬೇಡ ಅಂತ ಹೇಳೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಸರಿಯಾದ ಪ್ರಮಾಣದಲ್ಲಿ ಶಾಂತವಾದ ರೀತಿಯಲ್ಲಿ ಹರಿಬೇಕಂದ್ರೆ ದಕ್ಷಿಣ ದಿಕ್ಕು ಬೇಕೇ ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಆರೋಗ್ಯವಾಗಿರಬೇಕು ಅಂದರೆ ಪಶ್ಚಿಮ ದಿಕ್ಕು ಬೇಕೇ ಬೇಕು. ಪಶ್ಚಿಮ ಬೇಡ ದಕ್ಷಿಣ ಬೇಡ ಅಂತ ನೀವು ಯಾರು ಹೇಳೋಕ್ಕೆ? ತರ್ಕೆಟ್ ಮುಂಡೆವು. 4 ದಿಕ್ಕು ಬೇಕಾ ಬೇಡಮ್ಮ? ಹಾಗಿದ್ಮೇಲೆ ಭಗವಂತ ಏನಕ್ಕೆ ಮಾಡ್ದ 4 ದಿಕ್ಕನ್ನ? ಬುದ್ಧಿ ಇರೋ ಭಗವಂತನಿಗೆ? ತರ್ಕೆಟ್ ಮುಂಡೆವ ನೀವು ಹೇಳ್ತೀರ ಹಂಗಂತ. ಯಾವ ರೀತಿಯಲ್ಲಿ ಯಾವ ಉತ್ತರವನ್ನು ನೀವು ಹೇಳಬೇಕಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾ ನಿಮ್ಮಲ್ಲಿ ಆ ತಾಕತ್ತಿರಬೇಕು. ಅರ್ಧಂಬರ್ಧ ತಿಳ್ಕೊಂಡು ಆ ಕಡೆ ಇಟ್ಕೋ ಈ ಕಡೆ ಇಟ್ಕೋ ಅಂತ ಹೇಳಿಬಿಟ್ಟು ನೀವು ನ್ಯಾಯವಾಗಿ ಬದುಕಿಲ್ಲ, ನೀವು ನೆಮ್ಮದಿಯಾಗಿ ಬದುಕಿಲ್ಲ, ಬೇರೆಯವ್ರಿಗೂ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ. ಇದು ನೀವು ಅನುಭವಿಸ್ತೀರಾ, ಅನುಭವಿಸ್ಕೊಳ್ಳಿ. ಬಟ್ ಜನಕ್ಕೆ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಾ? ಈ ಜನಗಳು ಏನು ಮಾಡ್ತಾರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಪಕ್ಕದಲ್ಲಿ ಅವರೇ ಪಂಚಾಂಗ ಹೇಳೋಂತ ಹೋಗಿ ಕೇಳ್ಬಿಡೋದು. ಏನು ಮಾಡೋಣ, ಯಾರು ಬುದ್ಧಿ ಹೇಳೋಕ್ಕಾಗತ್ತೆ? ಹಾಗಾಗಿ ಒಂದು ವಿಚಾರ, ನಾವು ದಾರಿ ತಪ್ಪಿಸೋದು ಎಲ್ಲಿವರೆಗೂ ಇರ್ತೀವೋ ಜನ ದಾರಿ ತಪ್ಪೋರು ಇರ್ತಾನೆ ಇರ್ತಾರೆ. ಏನಪ್ಪ? ಸರಿ ಗುರುಜಿ, ನಾವು ದಾರಿ ತಪ್ಪಿಸೋದನ್ನ ಮೊದಲು ಬಿಡಬೇಕು. ಈಗ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಕಾಡಯ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಸರ್ ಮೇಡಮ್, ನಾವು ತಮ್ಮನಾಯ್ಕಲ್ಲಿ ಸರ್, ರಾಮನಾಥ್ ಪಕ್ಕ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ನಮ್ಮ ಮಗನ ಬಗ್ಗೆ. ಓಕೆ, ಮಗನ ನಕ್ಷತ್ರ ತಿಳಿಸಿ. ಸರ್ ಪುನರ್ವಸು ನಕ್ಷತ್ರ 1ನೇ ಪಾದ. ಗುರುಗಳಿದ್ದಾರೆ ಮಾತು. ಹಲೋ ಸರ್ ನಮಸ್ಕಾರ ಸರ್. ನಾರಾಯಣ ಹೇಳಿ, ಮಗನಿಗೆ ಎಷ್ಟು ವಯಸ್ಸು? ನಮಸ್ಕಾರ ಗುರುಜಿ. ನಮಸ್ಕಾರ, ಆಯ್ತು. ನನ್ನ ಹೆಸರು ಕಾಡಯ್ಯ ಅಂತ. ನಮ್ಮ ಮಗನ ಬಗ್ಗೆ ವಿಷಯ ಕೇಳ್ಬೇಕಾಯ್ತು. ನಿಮ್ಗೆ ಎಷ್ಟು ವಯಸ್ಸು? ಕಾರ್ಯಕ್ರಮ ನಡ್ಸ್ಕೊತಾ ಇರೋದು ನಮ್ಗೆ ತುಂಬಾ ಸಂತೋಷ, ತುಂಬಾ ಕೇಳಿದು ಖುಷಿ ಆಯ್ತು. ಓಕೆ, ಎಷ್ಟು ವಯಸ್ಸು ನಿಮ್ಗೆ? ಅದು ಸರ್ ನನಗೆ 68 ಸರ್. ಮಗನಿಗೆ ಎಷ್ಟು ವಯಸ್ಸು? ನಾನು ಸರ್ ಮಗನಿಗೆ 32 ತುಂಬಿದೆ ಸರ್. ಏನು ಕೆಲಸ ಮಾಡ್ತಿದ್ದೀರಾ ನೀವು?
ಸರ್ ನಾನು DRDO ರಿಟೈರ್ಡ್ ಸ್ಟೋರ್ ಸೂಪರಿಂಟೆಂಡೆಂಟ್ ಸರ್. ಓಕೆ, ಇದೆಲ್ಲ ನಂಬಿದ್ರ ನೀವು? ನಂಬ್ತಾ ಇದ್ದೀರಾ? ಇದೆಲ್ಲ ನಂಬಿಕೆ ಮೊದಲಿಂದ ಇತ್ತಾ, ಇತ್ತೀಚೆಗೆ ಬಂತಾ? ಸರ್ ಇಲ್ಲ, ಈಗ ನೀವು ಮಾತಾಡೋದ್ರಲ್ಲಿ ಮೊದಲೆಲ್ಲ ಕೇಳಿದ್ದೀನಿ ಕೆಲವು ಬೇರೆ ವಿಷಯಗಳು, ಪಂಚಾಂಗದ ಬಗ್ಗೆ ವಿವರಣೆ ಕೊಡೋದು ಮಾಡೋದು ಮಟ್ಟದಲ್ಲಿ ಕೇಳಿದೀವಿ. ಅದಕ್ಕೂ ನೀವ್ ಹೇಳೋದಕ್ಕೂ ನಮ್ಗೆ ಸ್ವಲ್ಪ ಒಂದು ಕೆಲವು ಇದನ್ನ ಹೇಳ್ತಾ ಇದ್ದೀರಲ್ಲ, ಸ್ಮಶಾನದ್ದು ಮತ್ತೆ ಪಕ್ಕದ ಜಮೀನು ಕಬಳಿಸಿರೋದು ಅವೆಲ್ಲ, ಆ ಬಗ್ಗೆ ನಮ್ಗೆ ಕೆಲವು ಪ್ರತ್ಯಕ್ಷವಾಗಿ ನಮ್ಗೆ ಬಂದಿದೆ, ನಾಲೆಡ್ಜ್ ಬಂದಿದೆ, ಅರಿವಿಗೆ ಬಂದಿದೆ. ಆ ವಿಚಾರದಲ್ಲಿ ನಮ್ಗೆ ತುಂಬಾ ನಂಬಿಕೆ ಬಂತು. ಆಮೇಲೆ ನಕ್ಷತ್ರದಲ್ಲಿ ಹುಟ್ಟೋ ಮಗು ಯಾವ ಕರ್ಮದಿಂದ ಹುಟ್ಟುತ್ತದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಅದನ್ನ ನಂಬ್ತಾ ಇದ್ದೀನಿ ನಾನು. ಈ ವಿಚಾರಕ್ಕೋಸ್ಕರ ನಾನು ಹೌದು ಗುರುಜಿ ಹತ್ರ ಮಾತಾಡ್ಲೇಬೇಕು ಅನ್ನೋ ಹುಮ್ಮಸ್ ಬಂತು ಸರ್. ಓಕೆ, ಈಗ ನಿಮ್ಮ ಮಗನ ಬಗ್ಗೆ ಏನ್ ಬೇಕು ಸರ್? ಅವ್ರಿಗೆ ಮದುವೆಗೆ ಏರ್ಪಾಟ್ ಮಾಡ್ತಾ ಇದೀವಿ. ಈಗ ಒಂದು 2 ವರ್ಷದಿಂದ ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಒಂದ್ ಕಡೆ ಸೆಟ್ ಆಗುತ್ತೆ, ಒಂದ್ ಕಡೆ ಸಿಗಲ್ಲ. ಆಮೇಲೆ ಬೇರೆ ಯಾರೋ ನಾವು ಇಲ್ಲಿ ಬನ್ನಿ ತೋರಿಸ್ತೀವಿ ಅಂತಾರೆ, ತೋರ್ಸಲ್ಲ. ಆಮೇಲೆ ಹೋಗುವಾಗ ದಾರಿ ತಪ್ಪಿಸಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಮ್ ಶಾಸ್ತ್ರ ಇರಲ್ಲ. ಆಮೇಲೆ ಅವ್ರಿಗೂ ತಾಳ್ಕೆ ಆಗಲ್ಲ. ಇದು ನಮ್ಗೆ ಸ್ವಲ್ಪ ನೋವು ಇದೆ ಸರ್. ನಿಮ್ಮ ಮಗನ ನಕ್ಷತ್ರ ಏನು ಹೇಳಿದ್ ನೀವು? ಸರ್ ಪುನರ್ವಸು ನಕ್ಷತ್ರ 1ನೇ ಪಾದ. ಎಷ್ಟು ಮಕ್ಕಳು ನಿಮಗೆ? ಸರ್ 3 ಜನ ಮಕ್ಕಳು. 3 ಜನದಲ್ಲಿ ಮೊದಲನೇ ಮಗಳು ಮದುವೆ ಆಗಿದೆ. ಎರಡನೇದು ಗಂಡು ಮಗು, ಅದು ಮದುವೆ ಆಗಿದೆ. ಇವನು 3ನೇ ಮಗ ಸರ್. ಇವನು 3ನೇ ಮಗ. ಈ 2 ಮದುವೆಯಲ್ಲಿ ನಿಮಗೆ ಸ್ವಲ್ಪ ಪರವಾಗಿಲ್ಲ, ಖುಷಿಯಾಗಿದ್ದಾರೆ, ನಾನು ನೆಮ್ಮದಿಯಾಗಿದ್ದೀನಿ ಅಂತ ಅನ್ಕೋತೀರಾ? 2 ಮದುವೆನೂ ಖುಷಿಯಾಗಿದೆ ಸರ್. ಓಕೆ, ಫೈನ್, ತುಂಬ ಸಂತೋಷ. ಈಗ ಇವನಿಗೆ ಮದುವೆ ಅಂತಕ್ಕಂತಹ ವಿಚಾರಕ್ಕೆ ಬಂದರೆ, ಸರ್ ಬೇಜಾರು ಅಂತಕ್ಕಂಥದ್ದು ಇವನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತು ಮಾಡಿದ್ದೀರಾ ನೀವು? ನಿಮ್ಮ ಮಗನಿಗೆ ಬೇಜಾರು ಅಂತ ಆಗತ್ತೆ ಅಂತ ಗೊತ್ತಾ ಇಲ್ವಾ? ಗೊತ್ತು ಸರ್, ಗೊತ್ತು, ಕೇಳಿದೀವಿ. ಕೆಲವು ಕಡೆ ಹೆಣ್ಣು ನೋಡಕ್ ಹೋದಾಗ ಏನಪ್ಪಾ ನಿನ್ನ ಒಪಿನಿಯನ್ ಅಂತಂದಾಗ 50-50 ಅಂತಾನೆ, 2 ಕಡೆ ಹೇಳ್ತಾನೆ. ಆಮೇಲೆ ಆಯ್ತು ನಿಮ್ ಸಮಾಧಾನ, ನಿಮ್ಮ ಒಪ್ಪಿಗೆ ಹೆಂಗಿದೆ? ಇಲ್ಲಿ ಒಂದು ವಿಚಾರ ಇದೆ, ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಹೇಳಿ ಸರ್. ಈ ಹೆಣ್ಣು ಗಂಡು ಎರಡು ಈ ಮ್ಯಾಜಿಕ್ ಮಾಡ್ತಾರೆ ಕೆಲವು ಮನೇಲಿ. ಏನು ಅಂದರೆ ಮದುವೆ ಮಾಡಬೇಕು ಅಂತ ಒಪ್ಕೊಂಡು, ನಿಮಗೆ ಒಪ್ಪಿಗೆ ಏನಂತ ಹೆಣ್ಣು ಗಂಡನ ಕೇಳ್ತಾರೆ ಅಪ್ಪ ಅಮ್ಮ. ಮದುವೆ ಮಾಡ್ಬೋದಾ, ಹುಡುಗನ ನೋಡ್ಬೋದಾ, ಹುಡುಗಿ ನೋಡ್ಬೋದಾ ಅಂತ. ಆಯಿತು ಅಂತ ಹೇಳ್ತಾರೆ. ಆದರೆ ಆ ಮದುವೆ ಆಗಲ್ಲ. ಅಪ್ಪ ಅಮ್ಮ ಮಾಡೋ ಮದುವೆ ನಡೆಯಲ್ಲ. ಇವರು ಇಂಡೈರೆಕ್ಟ್ ಮ್ಯಾಜಿಕ್ ಬ್ರೇಕ್. ನೀವು ನೋಡ್ಕೊಂಬನ್ನಿ, ನನಗೆ ಗೊತ್ತು ನಾನು ಮದುವೆ ಮಾಡ್ಕೊಳ್ಳೋದು, ನೀವು ನೋಡ್ತಾ ಇರಿ, ನೋಡೋಣ ಮುಂದೆ ಅಂತ ಬ್ರೇಕ್ ಮಾಡಿ ನಿಲ್ಲಿಸುತ್ತಾರೆ. ಇವರು ಸುತ್ತಿ ಪೂಜೆ ಮಾಡಿಸಿ ಶಾಸ್ತ್ರ ಕೇಳಿ ಅವನ ಮನಸ್ಸಲ್ಲಿರೋ ಮದುವೆನೇ ಬೇರೆ, ಇವ್ರು ಹುಡ್ಕೋ ಮದುವೆನೇ ಬೇರೆ. ಇದು ಹೆಂಗಪ್ಪ ಕತೆ? ಸರಿ ಸರ್. ಅದು ಹೆಂಗ್ ಮದುವೆ ಮಾಡ್ತೀರಾ ನೀವು? ಅವರಿಗೆ ಮಾಡೋಕ್ಕಾಗಲ್ಲ, ಕಷ್ಟ ಇದೆ ಸರ್. ಅದು ನಮಗೆ ತಂದೆ ತಾಯಿದವ್ರಿಗೆ ಕಷ್ಟ ಅಲ್ಲ, ಕಷ್ಟ ಅಲ್ಲ, ನೀವು ತಿಳ್ಕೊಳ್ಳದೇ ಇರೋ ತಪ್ಪು. ಬೆಳೆಸಿದ್ರಿ, ಊಟ ಕೊಟ್ರಿ, ಬಟ್ಟೆ ಕೊಟ್ರಿ, ಸ್ಕೂಲಿಗೆ ಸೇರಿಸಿದ್ರಿ, ಓದಿಸಿದ್ರಿ. ಹೌದು ಸರ್. ಅವನ ಉಸಿರಾಟನೇ ಚೆನ್ನಾಗಿಲ್ಲ, ಮೈಂಡೇ ಕಂಟ್ರೋಲ್ ಇಲ್ಲ ಅವನಿಗೆ. ನೀವು ಮಲಗುವಾಗ ದಯವಿಟ್ಟು ನಿಮ್ಮ ಮಗ ಮಲಗಿದಾಗ ಒಂಚೂರು ನೋಡಿ, ಒಂದು ಅರ್ಧ ಗಂಟೆ ಮಲ್ಕೊಂಡು ಅರ್ಧ ಗಂಟೆ ಮೇಲೆ ಹೋಗಿ ನಿಂತ್ಕೊಂಡು ನೋಡಿ. ಸರಿ ಸರ್. ಅವನು ಬಾಯಿ ತೆಕ್ಕೊಂಡು ಉಸಿರಾಡ್ತಾ ಇರ್ತಾನೆ ನೋಡಿ ಸ್ವಲ್ಪ. ಸರಿ, ನೋಡ್ತೀನಿ ಸರ್. ಅದು ನೋಡ್ಬೇಕು ನೀವು. 32 ವರ್ಷ ಆಯಿತು, ತಂದೆ ತಾಯಿಗೆ ಮಕ್ಕಳು ಹೆಂಗೆ ಮಲ್ಕೋತಾರೆ ಗೊತ್ತಿಲ್ಲ, ಏನು ಮಾಡೋದಪ್ಪ. ಅವನು ಮಲಗೋ ಶೈಲಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಉಸಿರಾಟ ಚೆನ್ನಾಗಿಲ್ಲ. ಯಾಕೆ ಅಂದರೆ ಮಲಗುವ ಭಂಗಿಯಲ್ಲಿ ಅವನು ಹೆಂಗೆ ಬೇಕಂಗೆ ಮಲ್ಕೋತಾನೆ ಹೊರತು ಅದರಿಂದ ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ ಉಸಿರಾಟ, ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದ ಉಸಿರಾಟ ಸಿಗ್ತಾ ಇಲ್ಲ. ಅದಕ್ಕೆ ಅವನಿಗೆ ಅನುಮಾನ, ಮದುವೆ ಮಾಡ್ಕೊಳ್ಳ ಬೇಡವಾ, ಸರಿನಾ ತಪ್ಪಾ, ಈ ಸ್ಥಿತಿಯಲ್ಲಿ ಅವನಿದ್ದಾನೆ. ಸರಿ ಸರ್. ಈಗ ನೀವು ಇದನ್ನು ತಿಳ್ಕೋಬೇಕು ಅಂತಾನ, ಅವ್ನಿಗೆ ಬುದ್ಧಿ ಹೇಳಬೇಕು ಅಂತಾನ? ತಿಳ್ಕೊಂಡು ಅವನ ಸಮಾಧಾನಕ್ಕೆ ವ್ಯವಹಾರ ಮಾಡ್ಬೇಕು ಸರ್. ನೀವು ಬೇಕಾದರೆ ಕರ್ಕೊಂಡು ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ ನೀವು, ನಾನು ವರ್ಣನೆ ಹೇಳ್ಕೊಡ್ತೀನಿ ಅವನ ಮನಸ್ಸಲ್ಲಿ ದೇಹದಲ್ಲಿ ಏನಾಗ್ತಾ ಇದೆ ಅಂತ. ಆಗ ಅವನಿಗೂ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ, ಪಿಕ್ಚರ್ ಓಪನ್ ಆಗುತ್ತೆ, ಮುಂದೆ ಸ್ಟೋರಿ ಸರಿ ಹೋಗುತ್ತೆ. ಫಸ್ಟ್ ಈ ಕೆಲಸ ಮಾಡಿ, ಹುಡುಕಕ್ಕೆ ಹೋಗಬೇಡಿ, ಸೆಟ್ ಆಗಲ್ಲ. ಸರಿ ಸರ್. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಗಾಬರಿ ಆಗಬೇಡಿ, ಒಳ್ಳೇದಾಗಲಿ. ಇನ್ನು ಎಷ್ಟು ದಿನ ಒಂದು ಗ್ಯಾಪ್ ಕೊಡೋದು ಒಳ್ಳೆ ಸರ್? ಅಯ್ಯೋ, ಗ್ಯಾಪ್ ಕೊಡಬೇಡಿ, ವಿಷಯ ತಿಳ್ಕೊಳ್ಳಿ, ಏನಕ್ಕೆ ಗ್ಯಾಪ್ ಕೊಡ್ತೀರಾ? ಸರಿ ಸರ್, ಆಯ್ತು. ಅವ್ನಿಗೆ ಆಲ್ರೆಡಿ ಮದುವೆ ಖುಷಿ ಹೊರಟೋಗಿದೆ, ಇನ್ನು ಗ್ಯಾಪ್ ಬೇರೆ ಎಲ್ಲಿ ಕೊಡ್ತೀರಾ? ತಿಳ್ಕೊಳ್ಳಿ ಫಸ್ಟು, ಒಳ್ಳೇದಾಗಲಿ. ಈಗ ಇದನ್ನ ಹಂಗೆ ಮುಚ್ಚಿಟ್ಟು, ಇನ್ ಕೇಸ್ ಏನೋ ಬಲವಂತ ಮಾಡು ಮದುವೆ ಮಾಡಿದ್ರು ಅಂತ ಇಟ್ಕೊಮ್ಮ, ಅಬ್ಬಾ ಹೆಂಗಿರ್ತದೆ ಅಂದರೆ ಅವ್ನು ಗೋಡೆ ನೋಡ್ತಾನೆ ಹೊರತು ಹೆಂಡ್ತಿ ನೋಡಲ್ಲ. ಅಂದರೆ ಇವತ್ತು ವಿಚಾರಗಳಲ್ಲಿ ನಾನು ಹೇಳಿರ್ತಕ್ಕಂತಹ ವಿಷಯದಲ್ಲಿ ಬೇಕಾದಷ್ಟು
ಪ್ರತಿದಿನವೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ಆದರೆ ಒಂದು ತಿಳ್ಕೋಬೇಕು, ಯಾರೇ ಆಗಲಿ ಏನೇ ಆಗಲಿ ಮಕ್ಕಳನ್ನ ದೂಷಿಸೋದನ್ನು ಬಿಟ್ಟು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನಪ್ಪ ಅಂದರೆ, ನಿಮ್ಮ ಮಕ್ಕಳು ಹೇಗೆ ಮಲಗ್ತಾ ಇದ್ದಾರೆ, ಮದುವೆ ಆಗಬೇಕು, ಮದುವೆ ಆಗದೇ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಅನಾರೋಗ್ಯ ಇರ್ಬೋದು, ನಿಮ್ಮ ಮಕ್ಕಳು ಮಲಗುವ ಭಂಗಿಯನ್ನು ನೀವು ಸ್ವಲ್ಪ ಗಮನಿಸ್ಬಿಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಹೇಳ್ಕೊಡ್ತೀವಿ ಮಕ್ಕಳು ಯಾವ ರೀತಿಯಲ್ಲಿ ಸಮಸ್ಯೆಯಲ್ಲಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ, ಹೇಳ್ಕೊಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.